ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದಿನಾಂಕ 25/1/2026ರಂದು KEನವರು ವಿವಿಧ ಇಲಾಖೆಗಳಿಗೆ ನಡೆಸಿರ್ತಕ್ಕಂಥ SDA ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಕಮ್ಯುನಿಕೇಷನ್ ಪೇಪರ್ ಸಂವಹನ ಪತ್ರಿಕೆಯಲ್ಲಿ ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ ಆಧಾರಿತ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 35 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ 35 ಪ್ರಶ್ನೆಗಳು ಯಾವ ಒಂದು ಟಾಪಿಕ್ಗಳ ಮೇಲೆ ಕೇಳಿದ್ದಾರೆ, ಕನ್ನಡಕ್ಕೆ ಸಂಬಂಧಪಟ್ಟಂಥದ್ದು, ವ್ಯಾಕರಣನ, ಸಾಹಿತ್ಯನ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನ ನಮ್ಮ ತರಗತಿಯಲ್ಲಿ ನೋಡಿದ್ದೀರ ನೀವು. TETಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಡ್ಡಾಯ ಕನ್ನಡ, ಜೊತೆಗೆ GPSTR ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು, ಜೊತೆಗೆ ಸಂಪೂರ್ಣ ವ್ಯಾಕರಣ, CTET ಎಕ್ಸಾಮು, ಈ ಥರ ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಗಳನ್ನ ಕಟ್ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಜೊತೆಗೆ TETನಲ್ಲಿ 2014ರಿಂದ 2024ರವರೆಗಿನ ಎಲ್ಲ ಪ್ರಶ್ನೋತ್ತರಗಳನ್ನ ಘಟಕವಾರು ಸೈಕಾಲಜಿ, ಸಮಾಜ ವಿಜ್ಞಾನ ಎಲ್ಲವನ್ನೂ ಕೂಡ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಸ್ನೇಹಿತರೆ. ಅಲ್ಲಿ ನೋಡಿ ಅಂತ ಹೇಳ್ತಾ ಈ ಒಂದು ವಿವರಣೆ ಇಲಾಖಾ ಕೀ ಉತ್ತರಗಳೊಂದಿಗೆ ಇರುತ್ತದೆ ಸ್ನೇಹಿತರೆ. ಹಾಗಾಗಿ ನೋಡ್ತಾ ಹೋಗೋಣ ಬನ್ನಿ. ಇದರಲ್ಲಿ ಯಾವ ಟಾಪಿಕ್ಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, KA SDA ನಾನ್-HK ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು SDA ಹುದ್ದೆಗಳಿಗೆ ನಡೆದಿರ್ತಕ್ಕಂಥ ಪರೀಕ್ಷೆ ಸ್ನೇಹಿತರೆ. ಡೇಟ್ ನೋಡೋದಾದರೆ 25/1/2026ರಲ್ಲಿ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಯಾವ ಟಾಪಿಕ್ಗಳ ಮೇಲೆ ಇವರು ಒಂದು ಈ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಪದಗಳ ಅರ್ಥದ ಮೇಲೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಸಾಹಿತ್ಯ, ಕವಿಗಳು ಅದರ ಆತ್ಮಕಥೆಗಳ ಮೇಲೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ತತ್ಸಮ ತದ್ಭವದ ಮೇಲೆ 2 ಪ್ರಶ್ನೆಗಳಿದ್ದಾವೆ. ದ್ವಿರುಕ್ತಿ ಜೋಡಿಪದ ಅನುಕರಣವೀಯ, ಇದರಲ್ಲಿ ಒಟ್ಟು 2 ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ನಾವು ಯಾವುದೇ ಒಂದು ವಿಡಿಯೋಗಳನ್ನ ಮಾಡಿದರೂ ಕೂಡ ನಮ್ಮ ಅನಂತಜ್ಞಾನಧಾರೆ ಚಾನಲ್ನಲ್ಲಿ ಅದಕ್ಕೆ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀವಿ. ಯಾವ ಟಾಪಿಕ್ಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದು, ಅದು ನಮ್ಮ ಚಾನಲ್ನ ವಿಶೇಷತೆ. ಜೊತೆಗೆ ಸಂಪೂರ್ಣ ವಿವರಣೆಯನ್ನು ಕೂಡ ಒಳಗೊಂಡಿದೆ. ನಮ್ಮ ವಿಡಿಯೋಗಳನ್ನ ನೋಡಿರೋರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾ, ಲೇಖನ ಚಿಹ್ನೆ ಮೇಲೆ 1 ಪ್ರಶ್ನೆ, ಗಾದೆಗಳ ಮೇಲೆ ಒಟ್ಟು 3 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಬೇರೆ ರೀತಿಯ ಪೂರ್ಣ ಗಾದೆ ಪೂರ್ಣ ಮಾಡಿ, ಕೆಳಗಿನ ಸರಿಯಾದ ಗಾದೆಯನ್ನು ಗುರುತಿಸಿದೆ, ಒಟ್ಟು ಈ ಥರ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಗ್ರಾಮ್ಯ ರೂಪದ ಮೇಲೆ ಒಂದು ಗ್ರಾಂಥಿಕ ರೂಪದಿಂದ ಗ್ರಾಮ್ಯ ರೂಪಕ್ಕೆ ಬದಲಾವಣೆ ಮಾಡೋದ್ರಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸ್ವರ ಮತ್ತು ವ್ಯಂಜನಗಳ ಮೇಲೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ವಾಕ್ಯಗಳು, ಇದರಲ್ಲಿ ಮಿಶ್ರ ವಾಕ್ಯ, ಇದಕ್ಕೆ ಸಂಬಂಧಪಟ್ಟಾಗಿ 1 ಪ್ರಶ್ನೆ ಇದೆ. ಕರ್ತೃ ಕರ್ಮ ಕ್ರಿಯಾಪದ, ಇದರ ಮೇಲೆ 1 ಪ್ರಶ್ನೆ. ನುಡಿಗಟ್ಟುಗಳ ಮೇಲೆ 1 ಪ್ರಶ್ನೆ ಇದೆ. ದೇಶ ಅನ್ಯ ದೇಶ ಪದಗಳ ಮೇಲೆ 1 ಪ್ರಶ್ನೆ. ಕಾಲಗಳ ಮೇಲೆ 1 ಪ್ರಶ್ನೆ. ಕಾಗುಣಿತ ರೂಪ ಅಂದರೆ ಶುದ್ಧ ರೂಪ ಬರಿತೀವಲ್ಲ, ಅದರ ಮೇಲೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಅಕ್ಷರಗಳನ್ನ ಬಿಡಿಸಿ ಬರೆಯುವಂಥದ್ದು, ಕಾಗುಣಿತ ರೂಪದಲ್ಲಿ. ಲಿಂಗಗಳ ಮೇಲೆ 1 ಪ್ರಶ್ನೆ ಇದೆ. ಸಮಾಸಗಳ ಮೇಲೆ 1 ಪ್ರಶ್ನೆ. ವಿಭಕ್ತಿ ಪ್ರತ್ಯಯ 1 ಪ್ರಶ್ನೆ. ಶುದ್ಧ ಅಶುದ್ಧ ಪದಗಳು, ಇದರ ಮೇಲೆ 2 ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ಕಾಗುಣಿತ ಅಂದರೆ ಗುಣಿತಾಕ್ಷರ ರೂಪದಲ್ಲಿ ಬಿಡಿಸಿ ಬರಿತೀವಲ್ಲ ಅದು. ಇದರಲ್ಲಿ ಶುದ್ಧ ಮತ್ತು ಅಶುದ್ಧ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಲಂಕಾರ 2 ಪ್ರಶ್ನೆಗಳಿದ್ದಾವೆ. ವಿರುದ್ಧಾರ್ಥಕ ಪದ 1 ಪ್ರಶ್ನೆ ಇದೆ. ಸಂಧಿಗಳ ಮೇಲೆ 1 ಪ್ರಶ್ನೆ. ಕ್ರಿಯಾಪದ, ಇದರಲ್ಲಿ ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ, ಇದರ ಮೇಲೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ನಾಮಪದಗಳ ಮೇಲೆ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಯಾವುದ್ಯಾವುದು ಅಂದರೆ ಗುಣವಾಚಕದ ಮೇಲೆ, ಪರಿಮಾಣವಾಚಕ, ಪ್ರಕಾರವಾಚಕ, ಸರ್ವನಾಮಗಳು, ಭಾವನಾಮ, ಈ ಎಲ್ಲವನ್ನ ಕ್ರೋಢೀಕರಿಸಿ ಒಟ್ಟು 5 ಪ್ರಶ್ನೆಗಳನ್ನ ಈ ಟಾಪಿಕ್ ಮೇಲೆ ಕೇಳಿದ್ದಾರೆ ಸ್ನೇಹಿತರೆ. ಇದು ದಿನಾಂಕ 25/1/2026ರಲ್ಲಿ KEನವರು ನಾನ್-HK ವಿಭಾಗದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. SDA ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯ ವಿವರಣೆ ಇದಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಹೋಗೋಣ ಬನ್ನಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರು ಅಂತ ಹೇಳಿ. ಈ ಕೆಳಗಿನ ಧಾತುಗಳನ್ನು ಅವುಗಳ ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಇಲ್ಲಿ ಧಾತುಗಳು ಅನ್ನೋ ಒಂದು ಕಾನ್ಸೆಪ್ಟನ್ನು ಕೊಟ್ಬಿಟ್ಟಿದ್ದಾರೆ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಕನ್ನಡ ವ್ಯಾಕರಣದ ಸಂಪೂರ್ಣ ಪರಿಚಯ ನಮಗಿರಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮನ್ನು ಈ ಥರದಲ್ಲೇ ಕಟ್ಟಾಕ್ಬಿಡ್ತಾರೆ. ಹಾಗಾಗಿ ನಾವು ಪೂರ್ಣ ಜ್ಞಾನವನ್ನು ವ್ಯಾಕರಣದಲ್ಲಿ ತಿಳ್ಕೊಂಡಿರಬೇಕಾಗಿರುತ್ತೆ. ಹಾಗಾಗಿ ನೋಡ್ತಾ ಹೋಗೋಣ ಬನ್ನಿ ಯಾವ ರೀತಿ ಪ್ರಶ್ನೆ ಅಂತೇಳಿ. ಇಲ್ಲಿ ಯಾವ ಇಯರ್ ಅಂತ ಕೂಡ ಮೆನ್ಷನ್ ಮಾಡಿದ್ದೀವಿ, ಹಾಗೆ ನೋಡ್ಕೊಳ್ಳಿ. ಹಾಗೆ ಎ ಅಂತ ಆಪ್ಷನ್ನು, ಬಿ ಉದ್ದು, ತೀರು, ಇಂಗು ಅಂತೇಳಿ. ಇಲ್ಲಿ ನಾನು ಕಲರಲ್ಲಿ ಮ್ಯಾಚಿಂಗಲ್ಲಿ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ಅಂದರೆ ನೆಲ ತೋಡು ಅಂತೇಳಿ, ಉದ್ದು ಅಂದರೆ ತಿಕ್ಕು, ತೀರು ಅಂದರೆ ಮುಗಿ, ಇಂಗು ಅಂದರೆ ದೂರವಾಗು ಅಂತೇಳಿ. ಇಲ್ಲಿ ಆನ್ಸರ್ ಕೂಡ ಆಪ್ಷನ್ ಕೂಡ ಕೊಟ್ಟಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ಜೊತೆಗೆ ಕಲರ್ ಕೂಡ ಮ್ಯಾಚ್ ಮಾಡಿರೋದ್ರಿಂದ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಮ್ಯಾಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ, ಇವುಗಳು ಧಾತುಪದಗಳಾಗಿರ್ತವೆ. ಅವುಗಳ ಅರ್ಥ, ನಾಮಪದ ಕೊಟ್ಟಿಲ್ಲ, ಇಲ್ಲಿ ಧಾತುಪದ ಕೊಟ್ಟಿದ್ದಾನೆ. ಧಾತುಪದದ ಅರ್ಥವನ್ನು ನಾವಿಲ್ಲಿ ಗುರುತಿಸಬೇಕಾಗಿರುತ್ತೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ಶಿವರಾಮ ಕಾರಂತ ಹುಚ್ಚು ಮನಸ್ಸಿನ 10 ಮುಖಗಳು, ದೇ ಜವರೇಗೌಡ ಹೋರಾಟದ ಬದುಕು, ಸಿದ್ಧಲಿಂಗಯ್ಯ ಉಳಿಮಾವಿನ ಮರ, ಅರವಿಂದ
ಮಾಲಗತ್ತಿ, ಗೌರ್ಮೆಂಟ್ ಬ್ರಾಹ್ಮಣ. ಇವುಗಳಿಗೆ ತಪ್ಪಾಗಿರ್ತಕ್ಕಂಥ ಜೋಡಿಯನ್ನು ಗುರುತಿಸಬೇಕಾಗುತ್ತೆ. ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿ ಯಾವುದು ಅಂದರೆ ಸಿದ್ಧಲಿಂಗಯ್ಯ, ಹುಳಿ ಮಾವಿನ ಮರ ಅಂತಕ್ಕಂಥದ್ದು ಅವರ ಆತ್ಮಕಥೆ ಆಗಿರೋದಿಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಬಂದರೆ ಹುಳಿ ಮಾವಿನ ಮರ ಪಿ ಲಂಕೇಶ್ರವರ ಆತ್ಮಕಥೆಯಾಗಿದೆ. ಸಿದ್ಧಲಿಂಗಯ್ಯ ಅವರ ಆತ್ಮಕಥೆ ಊರು ಕೇರಿ ಅಂತೇಳಿ. ಓಕೆನಾ, ಇದು ಒಂದು ನಾವು ಇಲ್ಲಿ ಸರಿ ತಪ್ಪಾಗಿರ್ತಕ್ಕಂಥ ಜೋಡಿ. ಇದನ್ನ ಒಂದು ಕೂಡ ನೀವು ತಿಳ್ಕೊಂಡಿರಿ. ಯಾಕೆ ಅಂತಂದರೆ ಈ ಒಂದು ಪ್ರಶ್ನೆಯನ್ನು ಅವರ ಆತ್ಮಕಥೆ ಮೇಲೆ ಕೇಳಿದ್ದಾನೆ. ಹಾಗಾಗಿ ಸಾಹಿತ್ಯದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಪ್ರವಾಸ ಕಥನಗಳನ್ನ ಕೇಳಿರ್ತಾನೆ, ಈ ಸಲ ಇಲ್ಲಿ ಆತ್ಮಕಥೆಯನ್ನು ಕೇಳಿದ್ದಾರೆ. ಹಾಗಾಗಿ ಇದ್ರಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಈ ಕೆಳಗಿನ ತತ್ಸಮ ತದ್ಭವಗಳಲ್ಲಿ ಹೊಂದಾಣಿಕೆ ಎಲ್ಲದ ಜೋಡಿಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ತಾತ, ತಂದೆ, ಪಾದುಕ, ಆವುಗೆ, ಪ್ರಜ್ವಲ, ಪತ್ತನ, ಚತುಷ್ಕ, ಚೌಕ ಅಂತೇಳಿ. ಇದರಲ್ಲಿ ಎ ಮತ್ತು ಸಿ ಸರಿನಾ ಅಂದರೆ ಯಾವುದು ಹೊಂದಾಣಿಕೆ ಎಲ್ಲದ ಜೋಡಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸಿ ಮಾತ್ರ ಅಂತಂದರೆ ಇಲ್ಲಿ ಪ್ರಜ್ವಲ ಅಂತಿದೆಯಲ್ಲ, ಅದು ಪತ್ತನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಹೊಂದಾಣಿಕೆ ಆಗಿರೋದಿಲ್ಲ. ಪ್ರಜ್ವಲ ಪಜ್ಜಳ ಅಂತ ಆಗಬೇಕಿತ್ತು. ಓಕೆನಾ, ತತ್ಸಮ ತದ್ಭವ. ಹಾಗಾಗಿ ಇದೊಂದು ಮಾತ್ರ ಇಲ್ಲಿ ಸೇರೋದಿಲ್ಲ, ಹೊಂದಾಣಿಕೆ ಆಗದಲೇ ಇರ್ತಕ್ಕಂಥದ್ದು. ನೆಕ್ಸ್ಟು, ಭಿಕ್ಷುಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣದ ವಿಶೇಷತೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ವ್ಯಾಕರಣದ ವಿಶೇಷತೆ ಮತ್ತು ಪ್ರಶ್ನೆ ಇನ್ನೊಂದು ಸ್ನೇಹಿತರೆ, ಇಲ್ಲಿ ತಾತ ತಂದೆ ಅನ್ನೋದು ಕೂಡ ಸೇರೋದಿಲ್ಲ. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇದು ಉತ್ತರ ಪರಿಷ್ಕರಣೆ ಆಗಿದೆ. ತಾತ ಅಜ್ಜ ಆರ್ಯ ಅಂತೇಳಿ ಕರಿತೀವಿ. ಇಲ್ಲಿ ತಾತ ತಂದೆ ಅಂತಕ್ಕಂಥದ್ದು ಸರಿಯಾಗಿ ಹೊಂದಾಣಿಕೆ ಆಗಿರೋದಿಲ್ಲ. ಈ ಪಾಯಿಂಟನ್ನು ಕೂಡ ನೀವೇನು ಮಾಡಿ ನೆನ್ಪಿಟ್ಕೊಳ್ಳಿ. ತಾತ ಅಜ್ಜ ಆರ್ಯ ಆಗಬೇಕು, ತಾತ ತಂದೆನೂ ಕೂಡ ತತ್ಸಮ ತದ್ಭವ ಸರಿಯಾಗಿರೋದಿಲ್ಲ. ಪ್ರಜ್ವಲ ಪತ್ತನ, ಪ್ರಜ್ವಲ ಪಜ್ಜಳ ಆಗಬೇಕಿತ್ತು. ಇವೆರಡು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಭಿಕ್ಷುಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣದ ವಿಶೇಷತೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದರೆ, ಇಲ್ಲಿ ಮನೆಗಳನ್ನು ಅಂತಕ್ಕಂಥದ್ದು ಯಾವ ವಿಶೇಷತೆ? ಜೋಡಿ ನುಡಿನ, ಅನುಕರಣ ವ್ಯಯನ, ದ್ವಿರುಕ್ತಿನ, ನುಡಿಗಟ್ಟುನ ಅಂತೇಳಿ ಈಸಿಯಾಗಿ ಗುರುತಿಸ್ಬೋದು. ಇದು ಒಂದು ದ್ವಿರುಕ್ತಿ ಆಗಿರುತ್ತೆ ಸ್ನೇಹಿತರೆ. ದ್ವಿರುಕ್ತಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಒಂದು ವ್ಯಾಕರಣ, ಸಂಪೂರ್ಣ ವ್ಯಾಕರಣದಲ್ಲೂ ಕೂಡ ಜೊತೆಗೆ ದ್ವಿರುಕ್ತಿ, ಜೋಡಿ ಪದ, ಅನುಕರಣ ವ್ಯಯದಲ್ಲೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೀನಿ. ಆದರೂ ಕೂಡ ಇಲ್ಲಿ ಒಂದ್ಸಲ ಮೆಲುಕಾಕೋಣ. ಯಾಕೆ ಅಂತಂದರೆ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಮರ್ತೋಗಿರುತ್ತೆ. ಹಾಗಾಗಿ ಜೋಡಿ ನುಡಿಗಳು ಇದರಲ್ಲಿ ಮೇಳು ನುಡಿ ಅಂತ ಹೇಳಿ ಬರ್ತವೆ. ಅದರಲ್ಲಿ ಸಮಾನಾರ್ಥಕ ಪದಗಳ ಆಗಿ ಬರ್ತಕ್ಕಂಥ ಜೋಡಿ ನುಡಿಗಳು ಯಾವ್ಯಾವು ಅಂತಂದರೆ ಅವಳಿ ಜವಳಿ, ಕಪ್ಪ ಕಾಣಿಕೆ, ಬೆಟ್ಟ ಗುಡ್ಡ, ಹಣ್ಣು ಹಂಪಲು ಇವು ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಜೋಡಿ ನುಡಿಗಳಾಗಿರ್ತವೆ. ಸೊಪ್ಪು ಸದೆ, ಕಾಳು ಕಡ್ಡಿ, ಅಂದ ಚಂದ, ಮಕ್ಕಳು ಮರಿ, ಉಳು ಉಪ್ಪಡಿ ಇವು ಸಮಾನಾರ್ಥಕ ಜೋಡಿ ನುಡಿಗಳಾಗಿರ್ತವೆ. ಇನ್ನು ಮುಂದೆ ಇನ್ನೊಂದು ಟಾಪಿಕ್ ಇದೆ, ಪೂರಕಾರ್ಥ ಜೋಡಿ ನುಡಿಗಳು ಯಾವ್ಯಾವು ಅಂತ ಸ್ನೇಹಿತರೆ. ಮನೆ ಮಠ, ಸತಿಪತಿ, ಆಲು ಜೇನು, ಕಾಡು ಮೇಡು, ತಿಂಡಿ ತೀರ್ಥ, ಅಕ್ಕಪಕ್ಕ ಇವು ಪೂರಕಾರ್ಥವನ್ನು ಹೊಂದಿರತಕ್ಕಂಥ ಜೋಡಿ ನುಡಿಗಳಾಗಿರ್ತವೆ. ಇನ್ನು ವಿರುದ್ಧಾರ್ಥಕ ಜೋಡಿ ನುಡಿಗಳು ಯಾವ್ಯಾವು ಅಂತ ನೋಡೋಣ. ಸುಖ ದುಃಖ, ನಗು ಅಳು, ಹಗಲು ರಾತ್ರಿ, ಸಿಹಿ ಕಹಿ, ಬೇವು ಬೆಲ್ಲ, ಅಪ್ಪ ಅಮ್ಮ, ಆದಿ ಅಂತ್ಯ ಇವು ವಿರುದ್ಧಾರ್ಥಕ ಜೋಡಿ ನುಡಿಗಳು. ನೋಡಿ, ಜೋಡಿ ಪದ ಅಂತಿದಂಗೆ ಅದರಲ್ಲಿ ಯಾವ್ಯಾವ ಥರ ಬರ್ತವೆ ಅಂತೇಳಿ. ನೆಕ್ಸ್ಟು, ಪ್ರತಿಧ್ವನಿ ಶಬ್ದಗಳು. ಇಲ್ಲಿ ಮೊದಲನೇ ಪದಕ್ಕೆ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವಿರೋದಿಲ್ಲ ಸ್ನೇಹಿತರೆ. ಇವನ್ನ ನಾವು ಪ್ರತಿಧ್ವನಿ ಶಬ್ದಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ಆಲು ಗೀಲು, ಪೆನ್ನು ಗಿನ್ನು, ತಲೆ ಗಿಲೆ, ಮನೆ ಗಿನೆ, ತಿಂಡಿ ಗಿಂಡಿ, ಊಟ ಗೀಟ. ಇಲ್ಲಿ ಮೊದಲನೇ ಪದಕ್ಕೆ ಮಾತ್ರ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ. ಇವನ್ನ ಪ್ರತಿಧ್ವನಿ ಶಬ್ದಗಳು ಅಂತೇಳಿ ಕರಿತೀವಿ. ಇವಿಷ್ಟು ಕೂಡ ಜೋಡಿ ನುಡಿಗಳಲ್ಲಿ ಬರ್ತವೆ. ಇನ್ನು ಇದಾದ ನಂತರ ದ್ವಿರುಕ್ತಿಗಳು ನಮಗೆ ಗೊತ್ತಿದೆ. ಸಾಕು ಸಾಕು, ಬಾಬಾ, ತಿನ್ನು ತಿನ್ನು, ದೊಡ್ಡ ದೊಡ್ಡ, ಬನ್ನಿ ಬನ್ನಿ, ನೋಡು ನೋಡು, ಹೌದು ಹೌದು, ಬೇಗ ಬೇಗ, ಅಲ್ಲಿ ಅಲ್ಲಿ, ಅಲ್ಲಲ್ಲಿ. ನೋಡಿ ಇವೊಂಥರ ಹೌದು ಹೌದು, ಹೌದೌದು, ಊರು ಊರು, ಊರೂರು, ಕಡೆ ಕಡೆ, ಕಟ್ಟ ಕಡೆ, ತುದಿ ತುದಿ, ತುತ್ತ ತುದಿ, ಅಯ್ಯೋ ಅಯ್ಯೋ, ಅಯ್ಯಯ್ಯೋ, ನಡುವೆ ನಡುವೆ, ನಟ್ಟ ನಡುವೆ, ಬಯಲು ಬಯಲು, ಬಠಾ ಬಯಲು, ಮೊದಲು ಮೊದಲು, ಮೊಟ್ಟ ಮೊದಲು, ಹೊಸದು ಹೊಸದು, ಹೊಚ್ಚ ಹೊಸದು, ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಈ ಥರದವೆಲ್ಲ ದ್ವಿರುಕ್ತಿಗಳಾಗ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇದಾದ ನಂತರ ಅನುಕರಣ ವ್ಯಯ. ಕರಕರ, ಅಲ್ಲು ಕಡಿ, ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಕರಕರ, ಅಲ್ಲು ಕಡಿ, ಜುಳು ಜುಳು ಅರಿ, ಪಿಸಿ ಪಿಸಿ ಮಾತಾಡು, ದರ ದರ ಎಳೆ, ಲಕಲಕ ಒಳೆ, ಪಿಳಿ ಪಿಳಿ ಕಣ್ಣು ಬಿಡು, ತೈ ತೈ ಕುಣಿ. ಕರಕರ, ಗುಡುಗುಡು, ಪಿಸಿ ಪಿಸಿ, ಕಿಲ ಕಿಲ, ವಟ ವಟ, ನಿಗಿ ನಿಗಿ, ಸರಸರ, ಪಟಪಟ, ರಪರಪ, ಪಳಪಳ, ಸುಯ್ಯನೆ, ರೊಯ್ಯನೆ, ಬುರ್ರನೆ, ದುತ್ತನೆ, ತಟ್ಟನೆ, ದಿಗ್ಗನೆ, ದುಮ್ಮನೆ, ರಪ್ಪನೆ, ಬುಸುಗುಡು, ಢವಗುಡು, ಜಗಮಗ, ಸಿಡಿಮಿಡಿ, ತಳಮಳ ಇವೆಲ್ಲವೂ ಕೂಡ ಅನುಕರಣ ವ್ಯಯಗಳಾಗ್ತವೆ ಸ್ನೇಹಿತರೆ. ನೋಡ್ಕೊಳ್ತಾ ಹೋಗಿ. ಕನ್ಫ್ಯೂಸ್ ಮಾಡೋದಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಬೇಕಾದರೂ ಕೂಡ ಕೇಳುವಂಥ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. 5ನೇ ಪ್ರಶ್ನೆ ಆಗಿತ್ತು, ಲೇಖನ ಚಿಹ್ನೆ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಸೂಕ್ತ ಲೇಖನ ಚಿಹ್ನೆ ಬಳಕೆಯಾಗಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ.
ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ ನಮ್ಮ ಒಳಗಣ್ಣುಗಳು ಅಂತೇಳಿ ಲೇಖನ ಚಿಹ್ನೆಯನ್ನು ಬಳಸಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ ನಮ್ಮ ಒಳಗಣ್ಣುಗಳು. ಫುಲ್ ಸ್ಟಾಪು, ಇನ್ಮಿಡಿಯೇಟ್ ಕಾಮ, ಅರ್ಧ ವಿರಾಮ ಇವುಗಳೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ, ಎಲ್ಲೆಲ್ಲಿ ಬಳಸಬೇಕು ಅಂತೇಳಿ. ಈ ಲೇಖನ ಚಿಹ್ನೆಗಳ ಬಗ್ಗೆ ನಾವು ಒಂದಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತವರಿನ ಸೀರೆ ಅರ್ಥ ಬಂದಿರುವ ಗ್ರಾಮ್ಯ ರೂಪವನ್ನು ಗುರುತಿಸಿ. ನೋಡಿ, ಗ್ರಾಂಥಿಕ ರೂಪ ಕೊಟ್ಟಿದ್ದಾರೆ, ಇಲ್ಲಿ ಗ್ರಾಮ್ಯ ರೂಪವನ್ನು ಗುರುತಿಸಬೇಕಾಗುತ್ತೆ. ತವರ ಉಡುಗೊರೆ, ತವರ ಬಣ್ಣ, ತವರ ಸ್ಯಾಲಿ, ತವರ ಬೀರ ಅಂತೇಳಿ. ತವರ ಸೀರೆ ಈ ಪದದ ಗ್ರಾಮ್ಯ ರೂಪ ಅಂತೇಳಿ ಇಲ್ಲಿ ತವರ ಬಣ್ಣ ಅಂತಕ್ಕಂಥದ್ದು ಏನಾಗಿರ್ತಕ್ಕಂಥದ್ದು ಸರಿಯಾದಂಥ. ತವರ ಸ್ಯಾಲಿ ಅಂತೇಳಿ ಗುರುತುವಂಥ ಸಾಧ್ಯತೆ ಇರುತ್ತೆ, ಹಾಗಾಗಿ ಕನ್ಫ್ಯೂಸ್ ಆಗೋದು ಬೇಡ. ತವರ ಬಣ್ಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಕಳುವ್ಯಾರೆ ಗ್ರಾಮ್ಯ ರೂಪಕ್ಕೆ ಸರಿಯಾದ ಗ್ರಾಂಥಿಕ ರೂಪವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಗ್ರಾಂಥಿಕ, ಈ ಕಳುವ್ಯಾರೆ ಅಂತಕ್ಕಂಥದಕ್ಕೆ ಗ್ರಾಮ್ಯ ರೂಪ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಗ್ರಾಂಥಿಕ ರೂಪವನ್ನು ಗುರುತಿಸಬೇಕಾಗುತ್ತೆ. ಯಾವುದು ಅಂದರೆ ಕಳುಹಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟು ಹೇಳಿಕೆ, ಇಲ್ಲಿ ಸ್ವರ ಮತ್ತು ವ್ಯಂಜನಗಳ ಮೇಲೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ನಮ್ಮ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಲ್ಲಿ ಹೇಳಿದ್ದೆ, ನಾವು ಬರೀ ಇದನ್ನು ನೋಡ್ಕೊಂಡು ಹೋದರೆ ಆಗೋದಿಲ್ಲ, ಉದಾಹರಣೆಗಳನ್ನ ನಾವು ಒಳ ಅರ್ಥವನ್ನು ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ. ಡೆಫಿನೇಷನ್ ಕೂಡ ಪ್ರತಿಯೊಂದು ಹೇಳಿಕೆಗಳಿಗೂ ಕೂಡ ಸ್ವರ ಅಂದ್ರೇನು, ವ್ಯಂಜನ ಅಂದ್ರೇನು, ಅನುನಾಸಿಕ, ರಸ್ವಸ್ವರ, ದೀರ್ಘಸ್ವರ ಇವೆಲ್ಲವಕ್ಕೂ ಕೂಡ ನಾವು ಡೆಫಿನೇಷನ್ ಕೂಡ ತಿಳ್ಕೊಂಡಿರಬೇಕಾಗಿರುತ್ತೆ ಅಂತ ಹೇಳಿದ್ದೆ ಸ್ನೇಹಿತರೆ. ಹಾಗಾಗಿ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತಾರೆ. ಕರೆಕ್ಟ್ ಇದೆ, ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು. ಹೇಳಿಕೆ 2, ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತಾರೆ. ಸ್ವತಂತ್ರವಾಗಿ ಉಚ್ಚಾರ ಮಾಡುವು ಸ್ವರಗಳು, ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ವ್ಯಂಜನಾಕ್ಷರಗಳು. ಹಾಗಾಗಿ ಈ ಮೇಲಿನ ಹೇಳಿಕೆಗಳನ್ನು ಆಧರಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಹೇಳಿಕೆ 1 ತಪ್ಪು, ಹೇಳಿಕೆ 2 ತಪ್ಪು ಅಂತೇಳಿ ಇಲ್ಲಿ ಎರಡೂ ಕೂಡ, ಹೇಳಿಕೆ 1 ಸರಿ, ಹೇಳಿಕೆ 2 ಕೂಡ ಸರಿಯಾಗಿದ್ದಾವೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ, ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ನೆಕ್ಸ್ಟು 9ನೇ ಪ್ರಶ್ನೆ, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಗಳನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದ್ದರಾದರೂ ಅವರ ಈ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಬಹುವಾಗಿ ಮರುಗಿದರು ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಂಥ ವಾಕ್ಯ ಅಂತ ಹೇಳಿ ಕೇಳಿದ್ದಾರೆ ಪ್ರಶ್ನೆ. ಮೇಲಿನ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತೇಳಿ, ಸಂಯುಕ್ತನ, ಸಂಯೋಜಿತ ವಾಕ್ಯನ, ಮಿಶ್ರನ, ಸಾಮಾನ್ಯ ವಾಕ್ಯನ ಅಂತೇಳಿ. ಇಲ್ಲಿ ಮಿಶ್ರ ವಾಕ್ಯ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ ಇದೊಂದು ಪಾಯಿಂಟು. ಹೇಗೆ ಗುರುತಿಸೋದು? ಸಾಮಾನ್ಯ ವಾಕ್ಯ, ಇದನ್ನು ಸ್ವತಂತ್ರ ವಾಕ್ಯ ಅಂತೇಳಿ ಕರಿತೀವಿ. ಉದಾಹರಣೆ ಕೊಟ್ಟಿದ್ದೀನಿ, ಕೌರವನು ಪಾಂಡವರ ಮೇಲಿನ ದ್ವೇಷದಿಂದ ವಂಶವನ್ನೇ ಹಾಳು ಮಾಡಿದನು. ಇದು ಒಂದು ಸ್ವತಂತ್ರ ವಾಕ್ಯ ಆಗಿರುತ್ತೆ. ಮಿಶ್ರ ಅಥವಾ ಸಮ್ಮಿಶ್ರ ವಾಕ್ಯ ನೋಡ್ಕೊಳ್ಳಿ, ಕೌರವನು ಪಾಂಡವರನ್ನು ದ್ವೇಷಿಸಿ ಅಲ್ಪ ವಿರಾಮ ವಂಶವನ್ನೇ ಹಾಳು ಮಾಡಿದನು. ಇದು ಮಿಶ್ರ ಅಥವಾ ಸಮ್ಮಿಶ್ರ ವಾಕ್ಯ ಆಗಿರುತ್ತೆ. ಇನ್ನು ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯ, ಕೌರವನು ಪಾಂಡವರನ್ನು ದ್ವೇಷಿಸಿದನು ಅರ್ಧ ವಿರಾಮ ಅಲ್ಲದೆ ವಂಶವನ್ನೇ ಹಾಳು ಮಾಡಿದನು. ಈ ರೀತಿ ಲೇಖನ ಚಿಹ್ನೆಗಳು ಜೊತೆಗೆ ಅಲ್ಲದೆ ಅಥವಾ ಹಾಗೂ ಈ ಥರ ಏನಾದರೂ ಸಂಬಂಧ ಸೂಚಕ ಪದಗಳು ಏನಾದರೂ ಬಂದರೆ ಅವುಗಳನ್ನ ನಾವು ಸಂಯೋಜಿತ ವಾಕ್ಯಗಳು ಅಂತೇಳಿ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಒಂದು ಕಾಮ ಅಷ್ಟೇ ಬಂದಿರೋದ್ರಿಂದ ಹಾಗಾಗಿ ಇದನ್ನು ಮಿಶ್ರ ವಾಕ್ಯ ಅಂತೇಳಿ ನಾವು ಗುರುತಿಸಬೇಕಾಗುತ್ತೆ. ಇದು ಒಂದು ಪಾಯಿಂಟನ್ನು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟು, ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ಗಾಂಧೀಜಿಯವರು ರಚಿಸಿದರು. ಈ ಮೇಲಿನ ವಾಕ್ಯದಲ್ಲಿರುವ ಕರ್ಮಪದವನ್ನು ಗುರುತಿಸಿ ಅಂತೇಳಿ ಕರೀತಾರೆ. ಕರ್ತೃ, ಕರ್ಮ, ಕ್ರಿಯಾಪದ ಅಂತೇಳಿ. ಇಲ್ಲಿ ಗಾಂಧೀಜಿಯವರು ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ರಚಿಸಿದರು. ಯಾವುದೇ ಒಂದು ವಾಕ್ಯ ಅರ್ಥಪೂರ್ಣ ಜೊತೆಗೆ ವ್ಯಾಕರಣಬದ್ಧವಾಗಿರಬೇಕು ಅಂದರೆ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಒಳಗೊಂಡಿರಬೇಕು ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗಾದರೆ ಕರ್ತೃ ಅಂದರೆ ಇಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕರ್ತೃ ಆಗುತ್ತೆ. ಅಂದರೆ ಗಾಂಧೀಜಿಯವರು. ಇಲ್ಲಿ ಸತ್ಯಾನ್ವೇಷಣೆ ಅಂತಕ್ಕಂಥದ್ದು ಏನಾಗುತ್ತೆ, ಕರ್ತೃಪದಕ್ಕೆ ಸಂಬಂಧಪಡುತ್ತೆ. ಕೃತಿಯನ್ನು ಅದು ಕರ್ಮಪದ ಆಗಿರುತ್ತೆ, ರಚಿಸಿದರೂ ಅದು ಕ್ರಿಯಾಪದ ಆಗಿರುತ್ತೆ, ಹೌದಲ್ವಾ? ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಬಂದು ಕೃತಿಯನ್ನು ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಕರ್ಮಪದ ಆಗಿರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮೂಗು ತೋರಿಸಿ ಡ್ಯಾಶ್ ಎನಿಸಿಕೊಳ್ಳಬೇಡ, ಬುದ್ಧಿವಂತ ಎನಿಸಿಕೊಳ್ಬೇಡ, ಮೂರ್ಖ ಎನಿಸಿಕೊಳ್ಳಬೇಡ, ಜಾಣ, ವಿವೇಕಿ. ಯಾವುದು ಸರಿಯಾ? ಮಧ್ಯದಲ್ಲಿ ಮೂಗು ತೋರಿಸೋದು ಅಂದರೆ ಅದು ಮೂರ್ಖನ ಕೆಲಸ ಆಗಿರುತ್ತೆ. ಮೂಗು ತೋರಿಸಿ ಮೂರ್ಖ ಎನಿಸಿಕೊಳ್ಳಬೇಡ ಅಂತಕ್ಕಂಥದ್ದು ಈ ಗಾದೆ ಪೂರ್ಣದ ಅರ್ಥ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ನುಡಿಗಟ್ಟು ಅಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರಣ್ಯರೋಧನ, ರಾಮಬಾಣ, ಮಾರಣಹೋಮ, ಭಲ್ಲೂಕಪತಿ. ಇದರಲ್ಲಿ ಯಾವುದು ನುಡಿಗಟ್ಟು ಅಲ್ಲ ಅಂದರೆ ಈಸಿಯಾಗಿ ಗುರುತಿಸ್ಬೋದು, ಭಲ್ಲೂಕಪತಿ ಅಂತೇಳಿ. ಇಲ್ಲಿ ಭಲ್ಲೂಕಪತಿ ಅಂತಂದರೆ ಕರಡಿ, ಭಲ್ಲೂಕ ಅಂದರೆ ಕರಡಿ, ಪತಿ ಅಂದರೆ ಅಧಿಪತಿ ಅಂತೇಳಿ. ಆದರೆ ಅರಣ್ಯರೋಧನ ಅಂತಂದರೆ ಯಾರೂ ಕೇಳದ ನಿಷ್ಫಲ ಮೊರೆ ಅಂತೇಳಿ. ಇನ್ನು ರಾಮಬಾಣ ಅಂದರೆ ವಿಫಲವಾಗದ್ದು, ಅಂದರೆ ಅದಕ್ಕೆ ಯಾವುದೇ ಕೂಡ ಸೋಲು ಅನ್ನೋದೇ ಇಲ್ಲ ರಾಮಬಾಣ ಅಂತಕ್ಕಂಥದ್ದಕ್ಕೆ.
ನೆಕ್ಸ್ಟು ಮಾರಣಹೋಮ, ಸಾಮೂಹಿಕ ವಿನಾಶ, ನಿರ್ನಾಮ ಅಂತ ಹೇಳಿ ಕರಿತೀವಿ ಮಾರಣಹೋಮ ಅಂತ ಅನ್ನೋದಕ್ಕೆ. ಇವು ನುಡಿಗಟ್ಟಿನ ಅರ್ಥಗಳಾಗಿರ್ತವೆ ಸ್ನೇಹಿತರೆ. ಸ್ನೇಹಿತರೆ, ನಾವು ಆರ್ಡರ್ ಆಗಿ ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ಲಿ ಹೆಚ್ಚು ಕಡಿಮೆ ಒಂದು 700ರಿಂದ 800 ನುಡಿಗಟ್ಟುಗಳನ್ನ ಒಂದೇ ಕಡೆ ಕಟ್ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಸ್ನೇಹಿತರೆ. ಅನಂತ ಜ್ಞಾನಧಾರೆ ನುಡಿಗಟ್ಟುಗಳು ಅಂತೇಳಿ ನೀವು ಟೈಪ್ ಮಾಡಿದೆ ಆದರೆ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಈ ಕೆಳಗೆ ನೀಡಲಾದ ಪದಗಳಲ್ಲಿ ಅನ್ಯ ದೇಶ ಪದವನ್ನು ಗುರುತಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೈ, ಬಿಡು, ಶುರು, ಕಾಲು ಅಂತೇಳಿ. ಇದರಲ್ಲಿ ಯಾವುದು ಅನ್ಯ ದೇಶ ಪದ? ಬಿಡುನ, ಶುರುನ, ಕಾಲುನ, ಕೈಯ ಅಂತೇಳಿ. ಶುರು ಅಂತಕ್ಕಂಥದ್ದು ಯಾಕೆ ಅಂತಂದರೆ ಶುರು ಅಂತಕ್ಕಂಥದ್ದು ಸಂಸ್ಕೃತ ಪದ ಆಗಿರ್ತವೆ, ಮಿಕ್ಕಿದವೆಲ್ಲವೂ ಕೂಡ ಅಚ್ಚಕನ್ನಡ ಪದಗಳಾಗಿರ್ತವೆ. ಹೇಗೆ ಇದನ್ನು ಗುರುತಿಸೋದು ಅಂದರೆ ತತ್ಸಮ ತದ್ಭವ ದೇಶ ಅನ್ಯ ದೇಶ ಪದಗಳಲ್ಲಿ ಇದಕ್ಕೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಒಂದು ಕೀ ಪಾಯಿಂಟನ್ನು ನೋಡೋದಾದರೆ ಇಲ್ಲಿ ರು, ಶ, ಶ, ಕ್ಷ, ಜ್ಞ, ತ್ರ, ವಿಸರ್ಗ ಬಂದರೆ ಅನುಸ್ವರ ವಿಸರ್ಗ ಅಂತೀವಲ್ಲ, ವಿಸರ್ಗ ಬಂದರೆ ಅಹ ಆ ಥರದ್ದು. ಸ್ತ್ರೀ, ಸ್ತ್ರ ಅಕ್ಷರಗಳಿರುವ ಶಬ್ದಗಳು ಯಾವುದೇ ಆಗಿರಲಿ ಅದು ಸಂಸ್ಕೃತ ಪದ ಅಂತೇಳಿ ನೀವು ಈಸಿಯಾಗಿ ಗುರುತಿಸ್ಬೋದು. ಅರ್ಕಾವತ್ತು ಬಂದಿರುವ ಅಕ್ಷರಗಳು ಸ್ವರ್ಗ, ಸೂರ್ಯ, ಕರ್ಣ, ಸರ್ಪ, ವರ್ಷ, ಚಕ್ರವರ್ತಿ, ಬ್ರಹ್ಮಚರ್ಯ ಈ ಥರ ಅರ್ಕಾವತ್ತು ಬಂದಿರುವಂಥ ಶಬ್ದಗಳೇನಾದ್ರು ಬಂದರೆ ಅವುಗಳನ್ನ ನಾವು ಸಂಸ್ಕೃತ ಪದಗಳು ಅಂತೇಳಿ ಗುರುತಿಸಬೇಕಾಗತ್ತೆ. ಈ ಒಂದು 2 ಪಾಯಿಂಟ್ಗಳನ್ನ ಮಾತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ. ಸಾಕಷ್ಟು ವಿವರಣೆ ದೇಶೀಯ ಅನ್ಯ ದೇಶ ಪದಗಳು ಅನ್ನೋ ವಿಡಿಯೋನಲ್ಲಿದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಥವಾ ಕಮೆಂಟ್ ಕೂಡ ಮಾಡಿದ್ರೆ ನೀವು ಅದರಲ್ಲಿ ನಾನು ಲಿಂಕ್ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಮುಂದೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಚೆನ್ನಾಗಿ ಅರಿಯುತ್ತದೆ ಅಂತ ಕೊಟ್ಟಿದ್ದಾರೆ. ದಪ್ಪನೆ, ಬರೆದನು, ವೇಗವಾಗಿ, ಬಿದ್ದಿತು. ಇದು ಅನುಕರಣ ವೇಗಗಳಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಕೆಂಪಗೆ, ಓಡುವನು, ಜುಳುಜುಳನೆ, ಕಾಯಿಸು. ಇಲ್ಲಿ ಉತ್ತರ ನಾನು ಇಲ್ಲಿ ಕಲರಲ್ಲಿ ಮ್ಯಾಚ್ ಕೊಟ್ಟಿದ್ದೀನಿ. ಚೆನ್ನಾಗಿ ಬರೆದನು ಸರಿಯಾದಂಥ ಉತ್ತರ. ದಪ್ಪನೆ, ಬಿದ್ದಿತು, ವೇಗವಾಗಿ, ಓಡುವನು, ಕೆಂಪಗೆ, ಕಾಯಿಸು, ಜುಳುಜುಳನೆ, ಅರಿಯುತ್ತದೆ. ಹೀಗೆ ಇಲ್ಲಿ ಅನುಕರಣ ವ್ಯಯದ ಮೇಲೆ ಅವುಗಳು ನಡೆಯತಕ್ಕಂಥ ಕ್ರಿಯೆಗಳ ಮೇಲೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವುಗಳು ಅನುಕರಣ ವ್ಯಯಗಳಿಗೆ ಉದಾಹರಣೆಯಾಗಿರ್ತವೆ ಸ್ನೇಹಿತರೆ. ಅವುಗಳು ನಡೆಯುವಂಥ ಕ್ರಿಯೆಗೆ ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದ ಅಂದರೆ ನಮ್ಮ ಕನ್ನಡದಲ್ಲಿ ಪೂರ್ಣ, ಅಪೂರ್ಣ, ವರ್ತಮಾನ ಕಾಲ ಅಂತಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದೇ 3 ಕಾಲಗಳು: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಆಲ್ರೆಡಿ ಅದನ್ನು ಉತ್ತ, ದಾವ ಇವುಗಳ ಆಧಾರದ ಮೇಲೆ ಗುರುತಿಸ್ತೀವಿ ಅಂತಲೂ ಕೂಡ ಹೇಳಿದ್ದೀವಿ. ಕಾಲಸೂಚಕ ಅವ್ಯಯ. ಇಲ್ಲಿ ಪೂರ್ಣ ವರ್ತಮಾನ ಕಾಲ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ಬರ್ತದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆನ ಕೇಳಿದ್ದಾರೆ, ನೋಡ್ತಗೋಣ ಬನ್ನಿ. ತಿಂದಿದ್ದಾನೆ, ತಿಂದಿದ್ದನು, ತಿಂದಿರುವನು, ತಿನ್ನುತ್ತಿರಬಹುದು. ಇಲ್ಲಿ ಪೂರ್ಣ ವರ್ತಮಾನ ಕಾಲ ಯಾವುದು ಅಂದರೆ ಕೆಲಸ ಪೂರ್ಣ ಆಗಿರ್ತಕ್ಕಂಥದ್ದು ವರ್ತಮಾನ ಕಾಲದಲ್ಲಿ. ತಿಂದಿದ್ದಾನೆ ಅಂತಕ್ಕಂಥದ್ದು ಏನಾಗಿರುತ್ತೆ ಇಲ್ಲಿ? ಸರ್ ತಿಂದಿದ್ದಾನೆ ಉತ್ತ, ದಾ ಅಂದರೆ ಭೂತಕಾಲ ಬರುತ್ತಲ್ಲ, ಇಲ್ಲೆಂಗೆ ವರ್ತಮಾನ ಕಾಲ ಅಂತೇಳಿ. ಆದರೆ ಇಲ್ಲಿ ಸಂಸ್ಕೃತದಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ತಿಂದಿದ್ದಾನೆ ಅಂತಕ್ಕಂಥದ್ದು ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವಂಥದ್ದು ಸ್ನೇಹಿತರೆ. ನೆಕ್ಸ್ಟು ಮುಂದೆ ಈ ಕೆಳಗಿನ ಪದ ವಿಂಗಡಣೆಯಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಅಣ್ಣ ಅಂದರೆ ಇದನ್ನು ಕಾಗುಣಿತ ರೂಪದಲ್ಲಿ ಬಿಡಿಸೋದು ಹೇಗೆ ಅಂತೇಳಿ ಕಾಗುಣಿತ ರೂಪದಲ್ಲಿ ಬಿಡಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಗೆ ಅರ್ಥ ಆಗುತ್ತೆ. 3 ಮತ್ತು 4ನೇದು ಚು ಪ್ಲಸ್ ಇ, ಚಿ, ನ ಪ್ಲಸ್ ನ ಪ್ಲಸ್ ಆ ಕೊಟ್ಬಿಟ್ಟಿದ್ದಾರೆ, ಚಿನ್ನ ಅಂತ ಆಗುತ್ತೆ. ಇದೊಂದು ತಪ್ಪಾಗಿದೆ. ನೆಕ್ಸ್ಟು ಹಬ್ಬ, ಹ ಪ್ಲಸ್ ಹ ಆಗಬೇಕಿತ್ತು, ಹ ಪ್ಲಸ್ ಆ ಆಗಬೇಕಿತ್ತು, ಇಲ್ಲಿ ಇಲ್ಲ ಅಲ್ಲಿ. ಹಾಗಾಗಿ 3 ಅಥವಾ 4 ಎರಡೂ ಕೂಡ ಸರಿಯಾದಂಥ ಉತ್ತರಗಳೇ ಆಗಿರುತ್ತೆ ಸ್ನೇಹಿತರೆ. ಈ ಕೆಳಗಿನ ಗಾದೆಗಳಲ್ಲಿ ತಪ್ಪಾದ ಗಾದೆಯನ್ನು ಗುರುತಿಸಿ ಅಂತೇಳಿ ಗಾದೆ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಹನುಮಂತಪ್ಪ ಹಗ್ಗ ಕಡಿಯುವಾಗ ಪೂಜಾರಿ ಶಾವಿಗೆ ಬೇಡಿದನಂತೆ. ಹೊಗೆಯಿಲ್ಲದ ಮನೆ ಇಲ್ಲ, ಚಿಂತೆ ಇಲ್ಲದ ಮನವಿಲ್ಲ, ಎದರಿದವನ ಕಣ್ಣಿಗೆ ಹಗ್ಗವೂ ಹೂವೆ, ಹಿರಿಯ ಮಗ ಆಗಬೇಡ, ಇತ್ತಲ ಬಾಗಿಲು ತೆಗಿಬೇಡ ಅಂತಕ್ಕಂಥದ್ದು. ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಗಾದೆ ಯಾವುದು ಅಂದರೆ ಎದರಿದವನ ಕಣ್ಣಿಗೆ ಹಗ್ಗವೂ ಹೂವೆ. ಈ ಗಾದೆ ತಪ್ಪಾಗಿದೆ. ಅಂದರೆ ಹಗ್ಗವೂ ಹಾವೇ ಆಗಬೇಕಿತ್ತು, ಇಲ್ಲಿ ಹೂವೇ ಆಗಿದೆ. ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥ ಗಾದೆ ಆಗಿದೆ ಸ್ನೇಹಿತರೆ. ನೆಕ್ಸ್ಟು ಗ್ರಹವಾಚಕ ಶಬ್ದಗಳಾದ ಸೂರ್ಯ, ಚಂದ್ರ, ಶನಿ, ಮಂಗಳ ಇತ್ಯಾದಿಗಳನ್ನು ಯಾವ ಲಿಂಗಗಳೆಂದು ಗುರುತಿಸಬಹುದು? ಆಲ್ರೆಡಿ ಹೇಳಿದ್ದೀವಿ ಇದರಲ್ಲಿ ಲಿಂಗಗಳು ಟಾಪಿಕಲ್ಲಿ. ನೋಡೋಣ. ಪುಲ್ಲಿಂಗನ, ಪುನ್ನಪಂಸಕನ, ನಪಂಸಕನ, ನಿತ್ಯ ನಪಂಸಕನ ಅಂತೇಳಿ. ಪುನ್ನಪಂಸಕ ಲಿಂಗ ಆಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಒಂಚೂರು ನೋಡೋದಾದರೆ ಪುಂ ಸ್ತ್ರೀಲಿಂಗ ಅಂದರೆ ಲಿಂಗಗಳಲ್ಲಿ 3 ವಿಧ. ಅದರಲ್ಲಿ ನಾವು ಮತ್ತೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ 4 ಲಿಂಗಗಳನ್ನ ನೋಡ್ತೀವಿ. ಪುಂ ಸ್ತ್ರೀಲಿಂಗ ಅಂದರೆ ಇವು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ 2 ಲಿಂಗಗಳ ಅರ್ಥವನ್ನು ಕೊಡುತ್ತವೆ. ಇದರಲ್ಲಿ ಉದಾಹರಣೆಗೆ ಅವರು, ಇವರು, ಎಲ್ಲರೂ, ಹೋದರು, ಬಂದರು. ಇದರಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಇಬ್ಬರು ಇರ್ತಾರೆ. ನಪಂಸಕಲಿಂಗ, ಪುಲ್ಲಿಂಗ ಮತ್ತು ನಪಂಸಕಲಿಂಗ 2 ಲಿಂಗಗಳ ಅರ್ಥವನ್ನು ಕೊಡ್ತವೆ. ಉದಾಹರಣೆಗೆ ಆಳು, ಮಾರುತ, ವರ, ಸೂರ್ಯ, ಚಂದ್ರ. ಜೊತೆಗೆ ಗ್ರಹವಾಚಕಗಳು ಇಲ್ಲಿ ಬಂತು. ಗ್ರಹವಾಚಕ ಪದಗಳು ಮಂಗಳ, ಗುರು, ಯಾವುದೇ ಗ್ರಹಗಳಾಗಿರಲಿ ಭೂಮಿಯನ್ನು ಹೊರತುಪಡಿಸಿ, ಓಕೆನಾ, ಎಲ್ಲ ಗ್ರಹಗಳೇನಾಗ್ತವೆ ಪುನ್ನಪಂಸಕ ಬರ್ತವೆ. ಭೂಮಿ ಮಾತ್ರ ಸ್ತ್ರೀ ರೂಪವನ್ನು ಕೊಟ್ಟಿರೋದ್ರಿಂದ ಸ್ತ್ರೀ ನಪಂಸಕ ಲಿಂಗಕ್ಕೆ ಅದನ್ನು ಸೇರಿಸಿದ್ವಿ ಸ್ನೇಹಿತರೆ, ನೋಡ್ಕೊಳ್ಳಿ.
ಇನ್ನು ಋತುವಾಚಕಗಳು ವಸಂತ ಋತು, ಗ್ರೀಷ್ಮ ಋತು, ಋತುಗಳಿದಾವಲ್ಲ, ಆರು ಋತುಗಳನ್ನ ಕೂಡ ನಾವು ನಪುಂಸಕಲಿಂಗಕ್ಕೆ ಸೇರಿಸಿದ್ವಿ. ಜನ ಏಕವಚನದಲ್ಲಿದ್ದಾಗ ನಪುಂಸಕಲಿಂಗ, ಜನ ಅನ್ನೋದು ನಪುಂಸಕಲಿಂಗ ಆಗಿರುತ್ತೆ. ಆದರೆ ಬಹುವಚನದಲ್ಲಿದ್ದಾಗ ಅದು ಪುಲ್ಲಿಂಗ, ಕುಜನ, ಸುಜನ, ಸಜ್ಜನ, ದುರ್ಜನ ಈ ಥರದಲ್ಲಿದ್ದಾಗ ಅದು ಪುಲ್ಲಿಂಗದ ಅರ್ಥವನ್ನು ಪಡ್ಕೊಳ್ಳುತ್ತೆ. ಇಲ್ಲಾಂದರೆ ಅದು ನಪುಂಸಕಲಿಂಗದ ಅರ್ಥ ಆಗಿರುತ್ತೆ. ಜನ ಅಂತ ಕೊಟ್ಟರೆ ಅದು ನಪುಂಸಕಲಿಂಗ. ಅದೇ ನಿಮ್ಗೆ ಏನಾದರೂ ಕುಜನ, ಸುಜನ, ಸಜ್ಜನ, ದುರ್ಜನ ಇದು ಯಾವ ಲಿಂಗ ಅಂತ ಕೊಟ್ಟರೆ ಪುಲ್ಲಿಂಗ ಅಂತೇಳಿ ಗುರುತಿಸ್ಬೇಕಾಗುತ್ತೆ. ನೆಕ್ಸ್ಟು ಕು, ಸು, ಸದ್, ದುರ್ ಉಪಸರ್ಗಗಳು ಸೇರುತ್ತವೆ. ಉಪಸರ್ಗ ಅಂತಂದರೆ ಪೂರ್ವ ಪ್ರತ್ಯಯ ಅಂತೇಳಿ. ಪೂರ್ವ ಪ್ರತ್ಯಯಗಳು ಎಲ್ಲಿ ಸೇರ್ತವೆ ಅಂತಲೂ ಕೂಡ ಒಂದ್ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಈ ಪೂರ್ವ ಪ್ರತ್ಯಯಗಳು, ಉಪಸರ್ಗಗಳು ಪೂರ್ವ ಪ್ರತ್ಯಯಗಳಾಗಿ ಬರ್ತವೆ. ಕು, ಸು, ಸತ್ ಅರ್ಥ ಐತಲ್ಲ, ಈ ರೀತಿ ಬರ್ತವೆ, ನೋಡ್ಕೊಳ್ಳಿ. ಇನ್ನು ಸ್ತ್ರೀ ನಪುಂಸಕ, ಇದು ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಎರಡೂ ಲಿಂಗಗಳ ಅರ್ಥವನ್ನು ಕೊಡ್ತವೆ. ಕನ್ಯಾ, ವಧು, ಹುಡುಗಿ, ಭೂಮಿ ಹೇಳಿದ್ನಲ್ಲ ಆಲ್ರೆಡಿ. ಭೂಮಿ ಒಂದು ಗ್ರಹ ಆಗಿದ್ರೂ ಕೂಡ ಅದನ್ನು ನಾವು ಸ್ತ್ರೀ ನಪುಂಸಕ, ಭೂಮಿಗೆ ಒಂದು ಹೆಣ್ಣಿನ ಸ್ಥಾನವನ್ನು ಕೊಟ್ಟಿರೋದ್ರಿಂದ, ದೇವತೆಯ ಸ್ಥಾನವನ್ನು ಕೊಟ್ಟಿರೋದ್ರಿಂದ. ಸಿರಿ ದೇವತೆಗಳ ಹೆಸರು ಲಕ್ಷ್ಮಿ, ಸರಸ್ವತಿ, ನದಿಗಳ ಹೆಸರುಗಳು ಗಂಗೆ, ತುಂಗೆ, ಕಾವೇರಿ ಇವೆಲ್ಲವೂ ಕೂಡ ಸ್ತ್ರೀ ನಪುಂಸಕ ಆಗ್ತವೆ. ಇನ್ನು ನಿತ್ಯ ನಪುಂಸಕಲಿಂಗ, ಇವು ಯಾವಾಗಲೂ ನಪುಂಸಕಲಿಂಗದ ಅರ್ಥವನ್ನೇ ಕೊಡ್ತವೆ. ಕೂಸು, ಮಗು, ಶಿಶು, ದಂಡು, ಸೈನ್ಯ ಇತ್ಯಾದಿ, ಜೊತೆಗೆ ಜನ ಕೂಡ ಆಗಿರುತ್ತೆ. ಓಕೆನಾ, ಇದಿಷ್ಟು ಪಾಯಿಂಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಈ ಕೆಳಗಿನವುಗಳಲ್ಲಿ ಸಮಾನಾರ್ಥಕ ಪದಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿ ಹೊಂದಿಕೆಯಾಗದ ಗುಂಪನ್ನು ಅಥವಾ ಗುಂಪುಗಳನ್ನು ಗುರುತಿಸಿ ಅಂತ ಕೇಳಿದರೆ, ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಶ್ವೇತ, ಶುಭ್ರ, ಧವಳ, ಬಿಳುಪು. ಓಕೆನಾ, ಇದು ಈ ಗುಂಪಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಇದಾವ ಅಂತೇಳಿ. ಅಗ್ನಿ, ಅನಲ, ಅನಿಲ, ಪಾವಕ ನೋಡಿ, ಇಲ್ಲಿ ಅನಿಲ ಅಂತಕ್ಕಂಥದ್ದು ಸಪ್ರೇಟ್ ಆಗುತ್ತೆ. ಅಗ್ನಿ, ಅನಲ, ಪಾವಕ ಒಂದು ಗುಂಪಿಗೆ ಸೇರ್ತವೆ. ದೃಪ, ಮಹಿಪ, ರಾವುತ, ನರೇಶ, ಭೃಂಗ, ಮಧುಪ, ಪದುಕರ, ದುಂಬಿ. ಇದರಲ್ಲಿ ಬಿ ಮತ್ತು ಸಿ ಅಂತಕ್ಕಂಥವು ಸರಿಯಾಗಿ ತಪ್ಪಾಗಿರ್ತವೆ ಸ್ನೇಹಿತರೆ. ಓಕೆನಾ, ಇದರಲ್ಲಿ ಅನಿಲ ಅಂತಕ್ಕಂಥದ್ದು ಎಕ್ಸ್ಟ್ರಾ ಬಂದು ಸೇರಿಕೊಂಡಿದೆ. ಇದರಲ್ಲಿ ನರೇಶ ಅಂತಕ್ಕಂಥದ್ದು ಒಂದು ಎಕ್ಸ್ಟ್ರಾ ಒಂದು ಸೇರಿಕೊಂಡಿದೆ, ಬೇರೆ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಿ ಮತ್ತು ಸಿ ಪದಗಳ ಸರಿಯಾದ ಗುಂಪು ಆಗಿರೋದಿಲ್ಲ. ನೆಕ್ಸ್ಟು ಕೆಳಗಿನ ಸಮಾನಾರ್ಥಕ ಪದಗಳನ್ನು ಹೊಂದಿಸಿ ಅಂತೇಳಿ ಕೇಳಿ ಮತ್ತೆ ಸಮಾನಾರ್ಥಕ ಪದದ ಮೇಲೆ ಕೇಳಿದ್ದಾರೆ ಸ್ನೇಹಿತರೆ. ಸೇಮ್ ಹಾಗೆ ಕಲರ್ ಮ್ಯಾಚ್ ಮಾಡಿದ್ದೀನಿ, ನೋಡ್ತಾ ಹೋಗೋಣ ಬನ್ನಿ. ಬಾನ ಅಂತಂದರೆ ಅನ್ನ ಅಂತಕ್ಕಂಥದ್ದಾಗಿರುತ್ತೆ. ಆರ್ತ ಅಂದರೆ ದುಃಖಿತ, ನಿಶಾ ಅಂದರೆ ರಜನಿ, ಕೈತವ ಅಂದರೆ ಜೂಜು ಅಂತೇಳಿ ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಕಲರ್ ವೈಸ್ ಕೊಟ್ಟಿದ್ದೀವಿ, ಬೇಕಾದ್ರೆ ಕೀ ಆನ್ಸರ್ ಕೂಡ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಹುಲಿಯಂಜಿಕೆ ಈ ಪದದ ಸಮಾಸವನ್ನು ಗುರುತಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಪಂಚಮಿ ತತ್ಪುರುಷನ, ಷಷ್ಠಿ ತತ್ಪುರುಷನ, ಸಪ್ತಮಿ ತತ್ಪುರುಷನ, ಚತುರ್ಥಿ ತತ್ಪುರುಷನ ಅಂತೇಳಿ. ಇಲ್ಲಿ ಆ್ಯಕ್ಚುಲಿ ಹುಲಿಯಿಂದ ಪ್ಲಸ್ ಅಂಜಿಕೆ ಹುಲಿಯಂಜಿಕೆ ಅಂತ ಹೇಳಿ ತೃತೀಯ ಏನಾದ್ರು ಕೊಟ್ಟಿದ್ರೆ, ಹೂ ಅನ್ನು ಇಂದ ಕೊಟ್ಟಿದ್ರೆ ಇದನ್ನು ತೃತೀಯ ಅಂತೇಳಿ ಗುರುತಿಸಬೇಕಾಗಿತ್ತು. ಇಲ್ಲಿ ತೃತೀಯ ಕೊಟ್ಟಿಲ್ದಲ್ಲಿರೋದ್ರಿಂದ ನಾವಿನ್ನು ಪಂಚಮಿ ತತ್ಪುರುಷ ಸಮಾಸ ಅಂತೇಳಿ ಗುರುತಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ತತ್ಪುರುಷ ಸಮಾಸದ ಬಗ್ಗೆ ಒಂಚೂರು ನೋಡೋದಾದರೆ, ಇದು ಉತ್ತರ ಪದ ಅರ್ಥ ಪ್ರಧಾನವಾದಂಥ ಸಮಾಸ ಆಗಿರುತ್ತೆ. ಪೂರ್ವ ಪದವು ತೃತೀಯದಿಂದ ಸಪ್ತಮಿವರೆಗಿನ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿ, ಪೂರ್ವ ಪದವು ತೃತೀಯದಿಂದ ಸಪ್ತಮಿವರೆಗಿನ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದಿರಬೇಕು ಅಂತೇಳಿ ಹೇಳುತ್ತೆ ಸ್ನೇಹಿತರೆ. ಅಂದರೆ ಪೂರ್ವ ಪದ ಇದೆಯಲ್ಲ, ಹುಲಿಯಿಂದ ಪ್ಲಸ್ ಅಂಜಿಕೆ ಅಂದರೆ ಪ್ಲಸ್ಸಿಂದ ಹಿಂಬಾಗುದು, ಅದು ತೃತೀಯದಿಂದ ಸಪ್ತಮಿವರೆಗಿನ ವಿಭಕ್ತಿ ಪ್ರತ್ಯಯಗಳನ್ನ ಹೊಂದಿರಬೇಕಾಗುತ್ತೆ. ಇಲ್ಲಿ ಹೂ, ಅನ್ನೋ, ಇಂದ, ಗೇಕೆ, ದೆಸೆಯಿಂದ, ಆ, ಅಲ್ಲಿ, ಎ ಈ ಥರ ಬರುತ್ತಲ್ವ. ಹಾಗಾಗಿ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಸಮಾಸಗಳನ್ನ ಈಸಿಯಾಗಿ ಗುರುತಿಸ್ಬೋದು. ಇಲ್ಲಿ ನಮ್ಮ ಪ್ರಕಾರ ಇದು ತೃತೀಯ ತತ್ಪುರುಷ ಸಮಾಸ ಆಗಬೇಕಿತ್ತು. ಅದರಲ್ಲಿ ತೃತೀಯ ಆಪ್ಷನ್ ಕೊಟ್ಟಿಲ್ದಲೇ ಇರೋದ್ರಿಂದ ಪಂಚಮಿ ಅಂತ ಗುರುತಿಸಬೇಕಾಗತ್ತೆ. ಹುಲಿಯಿಂದ ಪ್ಲಸ್ ಅಂಜಿಕೆ ಹುಲಿಯಂಜಿಕೆ, ರತ್ನದಿಂದ ಪ್ಲಸ್ ಖಚಿತ ರತ್ನ ಖಚಿತ, ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡ, ಭೂತಗಳಿಗೆ ಪ್ಲಸ್ ಬಲಿ ಭೂತಬಲಿ, ನಿಧಿಗಳಿಗೆ ಪ್ಲಸ್ ಬಲಿ ನಿಧಿ ಬಲಿ, ವ್ಯಾಘ್ರ ದೆಸೆಯಿಂದ ಪ್ಲಸ್ ಭಯ ವ್ಯಾಘ್ರ ಭಯ. ಓಕೆನಾ, ಇದಾದರೆ ಪಂಚಮಿ ತತ್ಪುರುಷ ಸಮಾಸ ಆಗುತ್ತೆ. ಬಟ್ ಇಲ್ಲಿ ಆ ಥರ ಕೊಟ್ಟಿಲ್ದಲೇ ಇರೋದ್ರಿಂದ ಏನು ತೊಂದರೆ ಇಲ್ಲ, ಪಂಚಮಿ ಅಥವಾ ತೃತೀಯ ಅಂತೇಳಿ ಗುರುತಿಸ್ಬೋದು. ಹಿಮದ ಪ್ಲಸ್ ಆಲಯ ಷಷ್ಠಿ ತತ್ಪುರುಷ ಬರುತ್ತೆ. ರಾಜನ ಪ್ಲಸ್ ಪುತ್ರಿ ರಾಜಪುತ್ರಿ, ಅರಸನ ಪ್ಲಸ್ ಮನೆ ಅರಮನೆ, ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು ಷಷ್ಠಿ ತತ್ಪುರುಷ, ತಲೆಯಲ್ಲಿ ಪ್ಲಸ್ ನೋವು ತಲೆನೋವು. ಇವಿಷ್ಟು ಕೂಡ ತತ್ಪುರುಷ ಸಮಾಸಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಮಾಹಿತಿ ಸ್ನೇಹಿತರೆ. ನೆಕ್ಸ್ಟು ಮುಂದೆ ಹೋಗೋದಾದರೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ. ಸರಿಯಾದ ಜೋಡಿಗಳು ಆಕಾಶಕ್ಕೆ, ಇದು ಕೂಡ ಏನಾಗುತ್ತೆ ನಮಗೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಆಕಾಶಕ್ಕೆ ಚತುರ್ಥಿ ವಿಭಕ್ತಿ ಕರೆಕ್ಟ್ ಇದೆ. ಬಯಲಲ್ಲಿ ಪ್ರಥಮ ವಿಭಕ್ತಿ ತಪ್ಪಾಗಿದೆ. ನೆಕ್ಸ್ಟು ಬೆಂಕಿಯಿಂದ ಪಂಚಮಿ ತಪ್ಪಾಗಿದೆ. ಮರವು ದ್ವಿತೀಯ, ಹೂ ಅನ್ನು ಇದು ಕೂಡ ತಪ್ಪಾಗಿದೆ. ಇಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಮಾತ್ರ ಕೇಳಿರೋದ್ರಿಂದ ಎ ಮತ್ತು ಸಿ, ಹೂ ಅನ್ನು ಇಂದ ಅಂತಕ್ಕಂಥದ್ದು ದೆಸೆಯಿಂದ ಅಂತಲೂ ಕೂಡ ಆಗೋದ್ರಿಂದ ಇದನ್ನು ನಾವು ಪಂಚಮಿ ಅಂತಲೂ ಕೂಡ ಪರಿಗಣಿಸ್ತಾರೆ ಅಂತ ಹೇಳಿದ್ದಾರೆ.
ಹಾಗಾಗಿ ನೋಡಿಕೊಂಡು ನೆನ್ಪಿಟ್ಕೊಳ್ಬೇಕು, ಗುರುತಿಸ್ಬೇಕಾಗತ್ತೆ ಸ್ನೇಹಿತರೆ. ಓ ಅನ್ನೋ ಇಂದ ತೃತೀಯನು ಕೂಡ ಆಗಬೇಕು, ಅದರಲ್ಲಿ ಪಂಚಮಿ ಅಂತೇಳಿ ಕೊಟ್ಬಿಟ್ಟಿರ್ತಾರೆ. ಎ ಮತ್ತು ಸಿ ಅಂತಕ್ಕಂಥದ್ದು ಅವರ ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಪ್ರಥಮ ಉ ಕರ್ತೃಾರ್ಥ, ಹೂ ಅನ್ನು ಇಂದ, ಗೆ ಗೆ ದೆಸೆಯಿಂದ, ಆ ಅಲ್ಲಿ ಎ, ಕರ್ತೃಾರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಅಭಿಮುಖೀಕರಣ ಅಂತೇಳಿ. ಆದರೆ ಇಲ್ಲಿ ಇಂದ ಅನ್ನೋ ಒಂದು ಪ್ರಶ್ನೆ ಬಂದಾಗ ಅವ್ರ ಪ್ರಕಾರ ನಾವೇನು ಮಾಡ್ತೀವಿ, ಆಕಾಶಕ್ಕೆ ಎ ಮಾತ್ರ ಸರಿ ಅಂತ ಹಾಕಿರ್ತೀವಿ. ಬಟ್ ಆದರೆ ಅವ್ರು ಕೆ ಆನ್ಸರ್ಲಿ ಎ ಮತ್ತು ಸಿ ಎರಡೂ ಅಂತಲೂ ಕೊಟ್ಟಿದ್ದಾರೆ. ವಿಭಕ್ತಿ ಪ್ರತ್ಯಯದಲ್ಲಿ ಸಂಪೂರ್ಣ ವಿವರಣೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಸಂಸ್ಕೃತದಲ್ಲಿ ಕೆಲವೊಂದು ಟೈಮಲ್ಲಿ ಇದಕ್ಕೆ ಎರಡೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆ ಬೇಸ್ಡ್ ಮೇಲೆ ಗುರುತಿಸಬೇಕಾಗತ್ತೆ. ಈ ಕೆಳಗಿನ ಪದಗಳ ಜೋಡಿಗಳಲ್ಲಿ ತಪ್ಪಾದ ಪದ ಜೋಡಿಗಳನ್ನು ಗುರುತಿಸಿ. ಇದು ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಪಾಲು ಆಲು, ಪಲಸು ಅಲಸು, ಪಟಲ ಹಟಲ, ಪಂದಿ ಹಂದಿ, ಪಲ್ಲಿ ಹಲ್ಲಿ. ಇದರಲ್ಲಿ ಯಾವುದು ತಪ್ಪಾದ ಜೋಡಿ ಅಂತೇಳಿ ಕೇಳಿದ್ದಾರೆ. ಪಲಸು ಅಲಸು ಕರೆಕ್ಟ್ ಇದೆ, ಪಂದಿ ಹಂದಿ ಕರೆಕ್ಟ್ ಇದೆ, ಪಾಲು ಹಾಲು ಕರೆಕ್ಟ್ ಇದೆ, ಪಟಲ ಹಟಲ ಅಂತಕ್ಕಂಥದ್ದು ಇಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿ ಆಗಿದೆ ಸ್ನೇಹಿತರೆ. ಪಟಲ ಅದು ಪರದೆ ಅಂತ ಆಗಬೇಕಿತ್ತು, ಅದು ಅರ್ಥ ಮೀನಿಂಗ್ ಕನ್ನಡಕ್ಕೆ ಏನಂತ ಬಂದಿದೆ ಅಂತ ಚಾವಣಿ ಅಂತ ಆಗಬೇಕಿತ್ತು, ಇಲ್ಲ ಪಡವಲಕಾಯಿ ಅಂತ ಆಗಬೇಕಾಗಿತ್ತು. ಅದರಲ್ಲಿ ಪಟಲ ಹಟಲ ಅಂತಕ್ಕಂಥದ್ದು ತಪ್ಪಾದಂಥ ಜೋಡಿ ಆಗಿರುತ್ತೆ. ನೆಕ್ಸ್ಟು ಈ ಕೆಳಗಿನ ನಾಡಗೀತೆಯಲ್ಲಿ ಅಡಿಗೆರೆ ಎಳೆದ ಪದಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನಾಡಗೀತೆದ ಒಂದು ಸಾಲು ಕೊಟ್ಬಿಟ್ಟಿದ್ದಾರೆ. ತೈಲಪ್ಪ ಹೊಯ್ಸಳ ರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೇಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಅಂತೇಳಿ ಒಂದೆರಡು ಲೈನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಇದರಲ್ಲಿ ತಪ್ಪ ಅಡಿಗೆರೆ ಹೇಳ್ತಿದ್ದಾರೆ ಒಂದು 4 ಪದಗಳಿಗೆ. ಅದರಲ್ಲಿ ತಪ್ಪಾಗಿರ್ತಕ್ಕಂಥ ಪದ ಯಾವುದು ಅಂತ ಹೇಳಿ ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಎ ಮತ್ತು ಬಿ ತಪ್ಪ, ಎ ಮತ್ತು ಸಿ ತಪ್ಪ, ಸಿ ಮತ್ತು ಡಿ ತಪ್ಪ, ಬಿ ಮತ್ತು ಡಿ ತಪ್ಪ ಅಂತೇಳಿ. ಇಲ್ಲಿ ಎ ಮತ್ತು ಸಿ, ಎ ತೈಲಪ ಒಂದು ಜೊತೆಗೆ ಸಿ ಡಂಕಣ ಒಂದು. ಅದೇನಾಗಬೇಕಿತ್ತು ಅಂದರೆ ನೋಡಿ ತೈಲಪ ಆಗೋಗಿದೆ, ಇದು ಬರೀ ತೈಲಪ ಆಗಬೇಕಿತ್ತು. ಢಂಕಣ ಅದು ಮಹಾಪ್ರಾಣ ಕೊಟ್ಟಿದ್ದಾರೆ, ಅಲ್ಪ ಪ್ರಾಣ ಆಗಬೇಕಾಗಿತ್ತು. ನೋಡಿ ಎಲ್ಲೆಲ್ಲಿಂದ ಪ್ರಶ್ನೆಗಳನ್ನ ತೆಗಿತಾರೆ ಅಂತೇಳಿ. ಹಾಗಾಗಿ ಇದನ್ನು ಕೂಡ ನಾವು ಚೆನ್ನಾಗಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ 25ನೇ ಪ್ರಶ್ನೆ, ಕೆಳಗಿನ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಅಂದರೆ ಇದು ಶುದ್ಧ ರೂಪ. ಇದರ ಮೇಲೆ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಾಬುಕೋಡಿ ವೆಂಕಟರಮಣ ಕಾರಂತ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚೆ ಗ್ರಾಮದಲ್ಲಿ ಜನಿಸಿದರು ಅಂತೇಳಿ. ಇಲ್ಲಿ ಬಂಟ್ವಾಳ ಅಂತಕ್ಕಂಥದ್ದು ಸರಿಯಾದ ರೂಪ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಬಂಟ್ವಾಳ ಅಂದರೆ 2ನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಕನ್ನಡ ಅಂದರೆ ಶುದ್ಧತೆ, ಆ ಶುದ್ಧತೆಗೋಸ್ಕರ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಈ ಪದಗಳನ್ನ ನಾವು ಪ್ರಾಕ್ಟೀಸ್ ಮಾಡಿನೇ ಮತ್ತು ನ್ಯೂಸ್ ಪೇಪರು ಪಠ್ಯಪುಸ್ತಕಗಳನ್ನ ಓದಿ ಅರ್ಗಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಲಂಕಾರದ ಮೇಲೆ ಕೇಳಿದ್ದಾರೆ. ಉಪಮಾಲಂಕಾರ ಅಲ್ಲದೇ ಇರುವುದನ್ನು ಗುರುತಿಸಿ ಅಂತ ಕೇಳಿದರೆ. ಅಲ್ಲಿಲ್ಲದ ಬಾಯಿ ಇಲಿಯ ಬೀಲದಂತೆ, ರಸಿಕನಾಡಿದ ಮಾತು ಶಶಿಯುದಯಿಸಿ ಬಂದಂತೆ, ಹುಟ್ಟು ಇಲ್ಲದ ಹರಿಗೋಲ ಸೇರಿದಂತೆ, ಮಗುವಿನ ಮುಖ ಕಮಲ ಅರಳಿತು ಅಂತೇಳಿ. ಇಲ್ಲಿ 1, 2 ಮತ್ತು 3 ಇವು 3 ಕೂಡ ಉಪಮಾಲಂಕಾರ ಆಗ್ತವೆ. ಮಗುವಿನ ಮುಖ ಕಮಲ ಅರಳಿತು ಅಂತಕ್ಕಂಥದ್ದು ಏನಾಗುತ್ತೆ, ರೂಪಕ ಅಲಂಕಾರ ಆಗುತ್ತೆ ಸ್ನೇಹಿತರೆ. ಅಲಂಕಾರದಲ್ಲಿ ಸಾಕಷ್ಟು ವಿವರಣೆ ಇದೇ ಉದಾಹರಣೆಗಳನ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಅಲ್ಲಿ. ನೆಕ್ಸ್ಟು ಊರು ಉಪಕಾರ ಅರಿಯದು, ಎಣ ಶೃಂಗಾರ ಅರಿಯದು. ಇದು ಕೂಡ ಅಲಂಕಾರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿರುವ ಅಲಂಕಾರ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ದೃಷ್ಟಾಂತ ಅಲಂಕಾರ, ರೂಪಕ ಅಲಂಕಾರ, ದೀಪಕ ಅಲಂಕಾರ, ಶ್ಲೇಷ ಅಲಂಕಾರ ಅಂತೇಳಿ. ಇದು ದೃಷ್ಟಾಂತ ಅಲಂಕಾರ ಬರುತ್ತೆ ಸ್ನೇಹಿತರೆ. ಏನು ದೃಷ್ಟಾಂತ ಅಲಂಕಾರ ಅಂತ ನೋಡೋದಾದರೆ, 2 ಬೇರೆ ಬೇರೆ ವಾಕ್ಯಗಳು ಅಥವಾ ಸಂಗತಿಗಳು ಅರ್ಥ ಸಾದೃಶ್ಯದಿಂದ ಒಂದನ್ನೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ. ಬಿಂಬ ಪ್ರತಿಬಿಂಬ ನೋಡಿ, ಊರು ಉಪಕಾರ ಅರಿಯದು, ಎಣ ಶೃಂಗಾರ ಅರಿಯದು, ಇವೆರಡು ಬಿಂಬ ಇದೆ, ಬಿಂಬ ಪ್ರತಿಬಿಂಬ ಇದ್ದಾವೆ. ಈ ಬಿಂಬ ಇದ್ರ ಮೇಲೂ ಕೂಡ ಕೇಳಿದ್ದಾರೆ, ಬಿಂಬ ಪ್ರತಿಬಿಂಬ ರೂಪವನ್ನು ತೋರುವ ಅಲಂಕಾರ ಯಾವುದು ಅಂತೇಳಿ. ನೋಡಿ, ಊರು ಉಪಕಾರ ಅರಿಯೋದು, ಎಣ ಶೃಂಗಾರ ಅರಿಯೋದು, ಸೇಮ್ ಇದೇ ಉದಾಹರಣೆಗಳನ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಅಟ್ಟ ಮೇಲೆ ಒಲೆ ಹೊರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇವೆಲ್ಲ ಬಿಂಬ ಪ್ರತಿಬಿಂಬದ ರೂಪದಲ್ಲಿರೋದ್ರಿಂದ ಇವು ದೃಷ್ಟಾಂತ ಅಲಂಕಾರ ಆಗಿರ್ತವೆ. ಇನ್ನೂ ಒಂದು ಪದ್ಯವನ್ನು ಕೂಡ ಕೊಟ್ಟಿದ್ದಾರೆ. ಮುಂದೆ ಈ ಥರ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ನಿಂದಿಸುವರ್ ದುರ್ಜನರ್ ಎಂಬುದು ಭಯಂಬೆತ್ತು ಸುಕವಿ ರಚಿಸನೆ ಕೃತಿಯಂ ಮಂದೇಹರ ಭಯದಿಂದರ ವಿಂದಂ ಸಕಂ ನಿಜ ಮಯೂಕಂ ಪಸರಿದನೆ ಅಂತೇಳಿ. ಅಂದರೆ ದುರ್ಜನರು ನಿಂದಿಸುತ್ತಾರೆಂಬ ಭಯದಿಂದ ಸುಕವಿ ಕೃತಿಯನ್ನು ರಚನೆ ಮಾಡೇ ಮಾಡ್ತಾನೆ. ಹಾಗೆ ಕತ್ತಲೆ ಭಯದಿಂದ ಸೂರ್ಯನು ತನ್ನ ಕಿರಣಗಳನ್ನು ಪಸರಿಸದೆ ಇರುವನೆ. ಕತ್ತಲೆ ಇದೆ ಅಂತ ಸೂರ್ಯನ ಎದುರ್ಕೊಂಡಿರೋದಿಲ್ಲ, ತನ್ನ ಕಿರಣಗಳನ್ನ ಅವನು ಹೊರಗಡೆ ಬಿಟ್ಟೇ ಬಿಡ್ತಾನೆ. ಆ ರೀತಿ ಇದು ಬಿಂಬ ಪ್ರತಿಬಿಂಬದ ರೂಪದಲ್ಲಿರುತ್ತೆ. ಹಾಗಾಗಿ ಈ ಥರ ಪದ್ಯದ ಮೇಲೂ ಕೂಡ ನಮಗೆ ಅಲಂಕಾರವನ್ನು ಕೇಳ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ 28ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಹರ್ಷ, ವಿಷಾದ, ಅಡ್ಡ, ಲಂಬ, ಸೊಲ್ಲು, ಮೌನ, ನಮ್ರ, ವಿನಮ್ರ. ಓಕೆನಾ? ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ ಯಾವುದಪ್ಪ ಅಂತೇಳಿ.
ಇಲ್ಲಿ ಸರಿಯಾದಂಥ ಉತ್ತರ ಬಂದು ನಮ್ರ ವಿನಮ್ರ. ಯಾಕೆ ನಮ್ರ ವಿನಮ್ರ? ನಮ್ರ ಅಂದರೆ ಏನು ಅಂತ ಅರ್ಥ ನೋಡೋಣ ಫಸ್ಟ್. ಸಮಾನಾರ್ಥಕ ಪದ ಬಾಗಿದ, ವಿನಯದಿಂದ ಕೂಡಿದ ಅಂತ. ವಿನಮ್ರ ಅಂದ್ರೇನು? ಅದು ಕೂಡ ಬಾಗಿದ, ಮಣಿದ ಅಂತೇಳಿ. ಹಾಗಾದರೆ ನಮ್ರಾಗೆ ವಿರುದ್ಧಾರ್ಥಕ ಪದ ಯಾವುದಾಗುತ್ತೆ ನಿಮ್ಮ ಪ್ರಕಾರ? ಕಮೆಂಟ್ ಮುಖಾಂತರ ತಿಳಿಸಿ. ಅದು ಕೂಡ ಹೇಳಿರ್ತೀನಿ. ನಮ್ರ ಧೂರ್ತ ಅಂತ ಆಗುತ್ತೆ, ಅಹಂಕಾರ ಅಂತ ಆಗುತ್ತೆ, ಗರ್ವ ಅಂತ ಆಗುತ್ತೆ. ಇದಕ್ಕೆ ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ನೆಕ್ಸ್ಟು, ಅಷ್ಟು ದೊಡ್ಡ ಕಲ್ಲು. ಈ ವಾಕ್ಯದಲ್ಲಿ ಅಡಿಗೆರೆ ಅಂದರೆ ಅಷ್ಟು ಅಂತಕ್ಕಂಥದ್ದು ಪದದ ನಾಮವಾಚಕವನ್ನು ಗುರುತಿಸಿ ಅಂತ ಕೇಳಿದರೆ ಪರಿಮಾಣವಾಚಕನ, ದಿಗ್ವಾಚಕನ, ಸಂಖ್ಯಾವಾಚಕನ, ಗುಣವಾಚಕನ ಅಂತೇಳಿ. ಇದು ಒಂದು ಪರಿಮಾಣವಾಚಕ ಆಗಿದೆ ಸ್ನೇಹಿತರೆ. ಓಕೆನಾ? ಹೇಗೆ ಏನು ಅಂತ ಹೇಳ್ತೀನಿ ನೋಡಿ. ಪರಿಮಾಣವಾಚಕ ಏನು ಹೇಳುತ್ತೆ ಅಂದರೆ ವಸ್ತುಗಳ, ಪ್ರಾಣಿಗಳ ತೂಕ, ಅಳತೆ, ಗಾತ್ರವನ್ನು ತಿಳಿಸುವ ಶಬ್ದಗಳಿಗೆ ಪರಿಮಾಣವಾಚಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ಅಷ್ಟು, ಇಷ್ಟು, ಕೆಲವು, ಹಲವು ಅಥವಾ ಫಲವು, ಅನಿತು, ಇನಿತು, ಅಲ್ಪ, ಸ್ವಲ್ಪ, ಬಹಳ, ಹೆಚ್ಚು, ದೂರ, ಗುರು, ಲಘು, ಸಮೀಪ, ಮಹತ್ತು ಇತ್ಯಾದಿ. ಇವುಗಳನ್ನೆಲ್ಲವೂ ಕೂಡ ಪರಿಮಾಣ ಅಂದರೆ ಮೆಜರ್ಮೆಂಟ್. ನನ್ನ ಹತ್ರ ಅಷ್ಟಿದ್ದಾವೆ, ಇಷ್ಟಿದ್ದಾವೆ, ಕೆಲವಿದ್ದಾವೆ, ಹಲವಿದ್ದಾವೆ ಅಂತ ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಪರಿಮಾಣವಾಚಕವಾಗಿರ್ತವೆ. ನನ್ನ ಬಳಿ ಹಲವು ಪೆನ್ನುಗಳಿವೆ, ನಮ್ಮ ಊರಿನಲ್ಲಿ ಬಹಳ ದನಕರುಗಳಿವೆ, ನನಗೆ ಅಷ್ಟು ಊಟ ಸಾಲದು, ನನಗೆ ಸ್ವಲ್ಪ ಸಹಾಯ ಮಾಡು. ಈ ರೀತಿ ಇವೆಲ್ಲ ಏನಾಗ್ತವೆ? ಪರಿಮಾಣವಾಚಕಗಳಾಗ್ತವೆ ಸ್ನೇಹಿತರೆ. ನೆಕ್ಸ್ಟು 30ನೇ ಪ್ರಶ್ನೆ. ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಸರಿಯಾದಂಥ ಗುಂಪನ್ನು ಗುರುತಿಸಿ ಅಂತ ಕೇಳಿದರೆ ಲೋಕೋತ್ತರ, ಲೋಕ ಪ್ಲಸ್ ಉತ್ತರ, ಲೋಕೋತ್ತರ ಆಗೋದಿಲ್ಲ, ಗುಣಸಂಧಿ ಬಂದ್ಬಿಟ್ಟಿದೆ, ಇದನ್ನು ಬಿಟ್ಬಿಡಿ. ಕರತಲಾಮಲಕ, ಲಕ್ಷ್ಮೀಂದ್ರ, ವಿದ್ಯಾರ್ಥಿ, ಮೃದುಕ್ತಿ ನೋಡೋಣ. ಚರಣಾರವಿಂದ, ಧರ್ಮೋಪದೇಶ, ಧರ್ಮ ಪ್ಲಸ್ ಉಪದೇಶ, ಧರ್ಮೋಪದೇಶ, ಗುಣಸಂಧಿ ಬಂದ್ಬಿಡುತ್ತೆ, ಬಿಟ್ಬೋಣ. ನೆಕ್ಸ್ಟು ಪದ್ಮಾಸನ, ಕಾಂಚನಾದ್ರಿ, ಭೂಮೀಶ, ಲೋಕೇಶ, ಲೋಕ ಪ್ಲಸ್ ಈಶ, ಲೋಕೇಶ, ಪದ್ಮ, ಕಾಂಚನ ಪ್ಲಸ್ ಆದ್ರಿ, ಕಾಂಚನಾದ್ರಿ, ಭೂಮಿ ಪ್ಲಸ್ ಈಶ, ಭೂಮೀಶ. ಓಕೆ, ನೋಡೋಣ. ಇಲ್ಲಿ ಕರತಲಾಮಲಕ, ಲಕ್ಷ್ಮೀಂದ್ರ, ವಿದ್ಯಾರ್ಥಿ, ಮೃದುಕ್ತಿ ಇವಿಷ್ಟು ಕೂಡ ಏನಾಗ್ತವೆ? ಸವಳ ದೀರ್ಘ ಸಂಧಿಗೆ ಉದಾಹರಣೆಗಳಾಗಿರ್ತವೆ ಸ್ನೇಹಿತರೆ. ಕರತಲಾಮಲಕ, ಲಕ್ಷ್ಮೀ ಪ್ಲಸ್ ಇಂದ್ರ, ಲಕ್ಷ್ಮೀಂದ್ರ, ವಿದ್ಯಾ ಪ್ಲಸ್ ಅರ್ಥಿ, ವಿದ್ಯಾರ್ಥಿ, ಮೃದು ಪ್ಲಸ್ ಉಕ್ತಿ, ಮೃದುಕ್ತಿ, ಪದ್ಮ ಪ್ಲಸ್ ಆಸನ, ಪದ್ಮಾಸನ, ಕಾಂಚನ ಪ್ಲಸ್ ಆದ್ರಿ, ಕಾಂಚನಾದ್ರಿ, ಭೂಮಿ ಪ್ಲಸ್ ಈಶ, ಭೂಮೀಶ, ಲೋಕ ಪ್ಲಸ್ ಈಶ, ಲೋಕ್ ಏಷ. ಓಕೆ, ಗುಣಸಂಧಿ ಆಗ್ಬಿಡುತ್ತೆ. ಓಕೆನಾ? ಹಾಗಾಗಿ ನೋಡಿ, ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕ್ರಿಯೆ ನಡೆದಿಲ್ಲ ಎಂಬುದನ್ನು ಸೂಚಿಸುವ ಕ್ರಿಯಾಪದಗಳ ಹೆಸರೇನು? ಕ್ರಿಯೆ ನಡೆದಿಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಕ್ರಿಯಾಪದಗಳ ಹೆಸರು ಅವು ಸಂಭಾವನಾರ್ಥಕ ಕ್ರಿಯಾಪದಗಳ, ನಿಷೇಧಾರ್ಥಕ ಕ್ರಿಯಾಪದಗಳ, ವಿದ್ಯಾರ್ಥಕ ಕ್ರಿಯಾಪದಗಳ, ಕಾಲಾರ್ಥಕನ. ಕ್ರಿಯೆ ನಡೆದಿಲ್ಲ ಅಂದರೆ ನಿಷೇಧಾರ್ಥಕ ಕ್ರಿಯಾಪದ ಈಸಿಯಾಗಿ ಗುರುತಿಸ್ಬೋದು. ಇದರ ಬಗ್ಗೆ ಸ್ವಲ್ಪ ನೋಡೋದಾದರೆ ವಿದ್ಯಾರ್ಥಕ ಕ್ರಿಯೆ ನಡೆಯುತ್ತದೆ, ನಡೆಯಲೇಬೇಕು ಎಂದು ಹೇಳುವುದೇ ವಿದ್ಯಾರ್ಥಕ. ಅಂದರೆ ಇಲ್ಲಿ ಆಜ್ಞೆ, ಅಪ್ಪಣೆ, ಆಶೀರ್ವಾದ, ಕೋರಿಕೆ, ಆಮಂತ್ರಣ ಇರುತ್ತೆ. ಆಜ್ಞೆ, ಅಪ್ಪಣೆ, ಆಶೀರ್ವಾದ ಅಲಿ ಬರಬೇಕಾಗುತ್ತೆ. ಅಲಿ, ಹೂವ, ಹೂವೆ, ಓಣ, ಓದು, ಓದು, ಮಾಡಲಿ, ಓದಿರಿ, ಬರೆಯಲಿ, ನೋಡೋಣ, ಕಲಿಯುವುದು, ಇವೆಲ್ಲ ವಿದ್ಯಾರ್ಥಕ ಬರ್ತವೆ. ಒಂದು ಕ್ರಿಯೆ ನಡೆಯುವುದರಲ್ಲಿ ಸಂಶಯ ಇದ್ದರೆ, ಅದು ನಡಿಬೋದು, ನಡೀದಲೇ ಇರಬಹುದು. ಸಂಶಯ, ಊಹೆ ಇದ್ದರೆ ಏನೇನು ಬರ್ತವೆ ಅದರಲ್ಲಿಂದ? ಆನು, ಆವು, ಏನು, ಈತು ಅಂತೇಳಿ. ಮಾಡಿಯಾನು, ಓದಿಯಾನು, ಬರೆದಾಳು, ನೋಡಿಯಾರು, ಕಲಿಯಾತು, ಈ ಥರ ಇವು ಸಂಭಾವನಾರ್ಥಕ. ಡೌಟ್ ಇರುತ್ತೆ. ನಿಷೇಧಾರ್ಥಕ ಒಂದು ಕ್ರಿಯೆ ಹಿಂದೆ ನಡೆದಿಲ್ಲ, ಮುಂದೆಯೂ ನಡೆಯುವುದಿಲ್ಲ ಅಂತ ಹೇಳೋದೇ ನಿಷೇಧಾರ್ಥಕ. ಕ್ರಿಯೆ ನಡೆದಿರುವುದಿಲ್ಲ. ಅನು, ಅಳು, ಅದು, ಏನು, ಅರಿ ಇವುಗಳ ಮೇಲೂ ಕೂಡ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಮಾಡನು, ಓದನು, ಬರೆಯಲು, ನೋಡರು, ಕಲಿಯಲು, ಈ ಥರ ಪ್ರಶ್ನೆಗಳು. ಇನ್ನು 32ನೇ ಪ್ರಶ್ನೆ ಆಗಿತ್ತು. ಈ ಹಲಸಿನಕಾಯಿಗೆ ಒಂದು ಚಿಕ್ಕ ಕಾಸನ್ನು ನಾನು ಹೆಚ್ಚಾಗಿ ಕೊಡುವುದಿಲ್ಲ. ಈ ವಾಕ್ಯದಲ್ಲಿರುವ ಗುಣವಾಚಕವನ್ನು ಗುರುತಿಸಿ ಅಂತ ಕೇಳಿದರೆ ಹಲಸಿನಕಾಯಿ ಗುಣ ಹೇಳೋದಿಲ್ಲ, ಒಂದು ಗುಣ ಹೇಳೋದಿಲ್ಲ, ಕಾಸು ಗುಣ ಹೇಳೋದಿಲ್ಲ, ಚಿಕ್ಕ ಅಂತಕ್ಕಂಥದ್ದು ಏನಾಗುತ್ತೆ ಅದರ ಗುಣವನ್ನು ಹೇಳುತ್ತೆ. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಸೇಮ್ ಇದ್ರ ಮೇಲೆ ಇಲ್ಲಿ ಕಲರ್ ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸಾವಿರ ಆನೆ ಸಂಖ್ಯಾವಾಚಕ ಆಗಿರುತ್ತೆ. ಕೆಂಪು ಬಟ್ಟೆ ಗುಣವಾಚಕ ಆಗಿರುತ್ತೆ. ಹಲವು ದಿನ ಪರಿಮಾಣವಾಚಕ ಆಗಿರುತ್ತೆ. ಎಂಥ ಬಣ್ಣ ಅದು ಪ್ರಕಾರವಾಚಕ ಆಗಿರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈಸಿಯಾಗಿದೆ. ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಈ ಥರ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಗುಣವಾಚಕದ ಬಗ್ಗೆ ನೋಡೋದಾದರೆ ವಸ್ತು, ಪ್ರಾಣಿ, ಪಕ್ಷಿ ಮುಂದೆ ಹೇಳ್ಬಿಡ್ತೀನಿ ಬನ್ನಿ. ಇರಲಿ ನೋಡ್ಕೊಂಬೋಣ, ಏಕೆಂದರೆ ಇಲ್ಲಿ ಗುಣವಾಚಕದ ಮೇಲೆ ಪ್ರಶ್ನೆ ಇರೋದ್ರಿಂದ. ದೊಡ್ಡ, ಹಿರಿಯ, ಚಿಕ್ಕ ಗುಣಗಳನ್ನ ಹೇಳುವಂಥದ್ದು. ಕಿರಿಯ, ಒಳ್ಳೆಯ, ಕೆಟ್ಟ, ದುಷ್ಟ, ಬಿಳಿಯ, ಕರಿಯ, ಹಳೆಯ, ಹೊಸ, ಓದುವ, ಮಲಗುವ, ಭವ್ಯ, ವಿಶಾಲ, ಸುಂದರ, ಪವಿತ್ರ, ಶ್ರೇಷ್ಠ, ಕನಿಷ್ಠ ಇತ್ಯಾದಿ ಇವೆಲ್ಲ ಗುಣವಾಚಕಗಳಾಗಿರ್ತವೆ. ತಾಜ್ ಮಹಲ್ ಒಂದು ಭವ್ಯ ಸ್ಮಾರಕ, ಗಂಗಾ ನದಿ ಒಂದು ಪವಿತ್ರ ನದಿ, ರಮೇಶ್ ಒಳ್ಳೆಯ ಹುಡುಗ, ಈ ರೀತಿ ಬಂದರೆ ಗುಣವಾಚಕ ಆಗಿರ್ತವೆ. ಇಲ್ಲಿ ಹೇಳಿದ್ವಿ ಸ್ನೇಹಿತರೆ, ಇದು ಗುಣವಾಚಕಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಮುಂದೆ ನೋಡೋದಾದರೆ
ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳು 1, 10, 100, 1000, ಅಷ್ಟ, ದಶ, ಸಪ್ತ ಇತ್ಯಾದಿ. ಸಂಖ್ಯೇಯ ವಾಚಕಗಳನ್ನ ನೋಡೋದಾದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳು ವಂದನೀಯ, ಇಲ್ಲಿ 1, ಇಲ್ಲಿ ವಂದನೀಯ. ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ನೋಡ್ಕೊಳ್ಳಿ. 10ನೇಯ, ಡಜನ್ ಹಣ್ಣುಗಳು, ಲಕ್ಷದ್ವೀಪಗಳು, 2 ದಿನ, ನೂರಾರು ವರ್ಷಗಳು, ಅಷ್ಟದಿಕ್ಪಾಲಕರು, ನವಗ್ರಹ, ಈ ಥರ. ಉದಾಹರಣೆ ಸಂಖ್ಯೇಯ 3, 3, 3ನೇಯ ಅಂತ ಬರುತ್ತೆ. 10, 10ನೇಯ ಈ ಥರ ಬರುತ್ತೆ. ಸಂಖ್ಯಾವಾಚಕ ಅಂದರೆ ಇಷ್ಟೇ ಇರುತ್ತೆ, ಸಂಖ್ಯೇಯ ವಾಚಕ ಅಂದರೆ ಹೀಗಿರುತ್ತೆ. ಡಿಫ್ರೆನ್ಸ್ನ ತಿಳ್ಕೊಳ್ಳಿ. ಇನ್ನು ಪರಿಮಾಣವಾಚಕ ನೋಡೋಣ. ವಸ್ತುಗಳ ಪ್ರಾಣಿ, ತೂಕ, ಅಳತೆ, ಗಾತ್ರವನ್ನು ತಿಳಿಸುವ ಶಬ್ದಗಳಿಗೆ ಪರಿಮಾಣವಾಚಕ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಅಷ್ಟು, ಇಷ್ಟು, ಕೆಲವು, ಹಲವು, ಫಲವು, ಅನಿತು, ಇನಿತು, ಅಲ್ಪ, ಸ್ವಲ್ಪ, ಬಹಳ, ಹೆಚ್ಚು, ದೂರ, ಗುರು, ಲಘು, ಈ ಥರ ಪರಿಮಾಣವಾಚಕ ಆಗ್ತವೆ. ಪ್ರಕಾರವಾಚಕ ಆದರೆ ವಸ್ತುಗಳ ಸ್ಥಿತಿ ಇರ್ತಕ್ಕಂಥದ್ದು. ಅಂಥ ವಸ್ತು, ಇಂಥ ವಸ್ತು, ಅಂತಹ, ಇಂತಹ, ಈ ಥರ ಬರ್ತಾ ಅಂತಹವನು, ಇಂತಹವನು ಅಂತೇಳಿ ಇವು ಪ್ರಕಾರವಾಚಕಗಳಾಗಿರ್ತವೆ. ಅವನು ಅಂಥ ಹುಡುಗನೆಂದು ಅಂದುಕೊಂಡಿರಲಿಲ್ಲ, ಅಂತಹ ವಿಚಾರ ನನ್ನಲ್ಲಿ ಹೇಳಬೇಡ, ಈ ಥರ ಇವೆಲ್ಲ ಏನಾಗ್ತವೆ, ಪ್ರಕಾರವಾಚಕಗಳಾಗ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾವನಾಮಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಕೋಪ, ಸಂತೋಷ, ಸಮಾಧಾನ, ಶಾಲೆ, ಇದರಲ್ಲಿ ಯಾವುದು ಅಂತೇಳಿ. ಇಲ್ಲಿ ABC 3 ಕೂಡ ಭಾವನಾಮಗಳು. ಶಾಲೆ ಅಂತಕ್ಕಂಥದ್ದು ಒಂದು ನಾಮಪದ ಆಗಿರುತ್ತೆ, ಅದು ಭಾವನೆಗೆ ಸಂಬಂಧಪಟ್ಟಿಲ್ಲ. ಭಾವನಾಮಗಳು ನೋಡೋದಾದರೆ ಭಾವನೆಗಳನ್ನು ಮನಸ್ಸಿಗೆ ಸೂಚಿಸುವ ಶಬ್ದಗಳಿಗೆ ಭಾವನಾಮ ಅಂತ ಹೇಳಿ ಕರಿತೀವಿ. ಅಳು, ನಗು, ಸುಖ, ದುಃಖ, ಸಿಟ್ಟು, ಶಾಂತಿ, ಅಶಾಂತಿ, ಕೋಪ, ತಾಪ, ಹಿರಿಮೆ, ಗರಿಮೆ, ಗೌಡಿಕೆ, ಶೂರತನ, ನುಣುಪು, ಶೌರ್ಯ, ಧೈರ್ಯ, ಸೌಜನ್ಯ, ದೌರ್ಜನ್ಯ, ಪಾಂಡಿತ್ಯ, ವಿದ್ವತ್ತು, ಹಿರಿಮೆ, ಗರಿಮೆ, ನೋಟ, ಮಾಟ, ಇವೆಲ್ಲವೂ ಕೂಡ ಭಾವನಾಮಗಳಾಗ್ತವೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ನಾನು, ನಾವು, ಇವು ಯಾವ ಸರ್ವನಾಮಗಳಿಗೆ ಉದಾಹರಣೆ? ಆತ್ಮಾರ್ಥಕ ಸರ್ವನಾಮನ, ಮಧ್ಯಮ ಪುರುಷ ಸರ್ವನಾಮನ, ಉತ್ತಮ ಪುರುಷ ಸರ್ವನಾಮನ, ಪುರುಷಾರ್ಥಕ ಸರ್ವನಾಮನ ಅಂತೇಳಿ. ಇವು ನಾನು, ನಾವು ಉತ್ತಮ ಪುರುಷ ಸರ್ವನಾಮಗಳಾಗ್ತವೆ ಸ್ನೇಹಿತರೆ. ಇನ್ನು ಸರ್ವನಾಮಗಳು ಅಂತಂದರೆ ಏನು ಅಂತ ನೋಡೋದಾದರೆ ನಾಮಪದಗಳ ಬದಲಿಗೆ ಉಪಯೋಗಿಸುವ ಶಬ್ದಗಳಿಗೆ ನಾವು ಸರ್ವನಾಮ ಅಂತೇಳಿ ಕರಿತೀವಿ. ನಾಮಪದ ಅಂದರೆ ಗೊತ್ತೇ ಇದೆ ನಿಮಗೆ, ವಸ್ತು, ವ್ಯಕ್ತಿ, ಪ್ರಾಣಿ, ಊರುಗಳ ಹೆಸರನ್ನು ಸೂಚಿಸುವಂಥವು. ಅವುಗಳ ಬದಲಾಗಿ ಬಳಸುವಂಥವು ಅವನು, ಅವಳು, ಅದು, ಇದು, ನಾನು, ನಾವು, ನೀವು, ಎಲ್ಲಿ, ಯಾವನು, ಯಾರು, ಇವೆಲ್ಲ ಏನು ನೋಡಿ. ಇವನು ನೋಡ್ಕೊಳ್ಳಿ. ಆವುದು, ಆರು, ಆರ್, ಏನ್, ಆಮ್ ಅಂದರೆ ಆನ್ ಅಂತೇಳಿ, ನಾಮ್, ನಾನ್ ಅಂತೇಳಿ, ನೀನು, ಈ ಎಲ್ಲ ಸರ್ವನಾಮಗಳು ಹಳಗನ್ನಡದಲ್ಲಿ ಬಳಕೆ ಇದ್ದಾವೆ. ಯಾವುವು? ಆವುದು, ಆರ್ ಅಂತಕ್ಕಂಥವು, ಇವೆಲ್ಲ ನೋಡ್ಕೊಳ್ಳಿ. ಎ, ಇರ, ಈ, ಆ ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ಈ ಸಂಬೋಧನಾ ವಿಭಕ್ತಿ ಪ್ರತ್ಯಯಗಳು ಬರ್ತಾವಲ್ಲ, ಇವುಗಳು ಸರ್ವನಾಮ ರೂಪದಲ್ಲಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪುರುಷಾರ್ಥಕ ಸರ್ವನಾಮಗಳು ಉತ್ತಮ ಪುರುಷ ಬಂತು ನೋಡಿ. ನಾನು, ನಾವು, ಮಧ್ಯಮ ಪುರುಷ ನೀನು, ನೀವು, ಪ್ರಥಮ ಪುರುಷ ಅವನು, ಅವರು, ಅವಳು, ಅವರು, ಅದು, ಅವು, ಇವು ಪುರುಷಾರ್ಥಕ ಸರ್ವನಾಮಗಳಾಗ್ತವೆ. ಇನ್ನು ಆತ್ಮಾರ್ಥಕ ಸರ್ವನಾಮಗಳು ಬಂದರೆ ತಾನು, ತಾವು ಅಂತೇಳಿ. ಪ್ರಶ್ನಾರ್ಥಕ ಸರ್ವನಾಮಗಳಾದರೆ ಯಾರು, ಎಲ್ಲಿ, ಹೇಗೆ, ಯಾವಳು, ಏನು, ಯಾವನು, ಯಾವು ಅಂದರೆ ಪ್ರಶ್ನೆ ಕೇಳೋದು, ಇವು ಪ್ರಶ್ನಾರ್ಥಕ ಸರ್ವನಾಮಗಳಾಗಿರ್ತವೆ ಸ್ನೇಹಿತರೆ. ಇದಿಷ್ಟು ವಿಚಾರಗಳು. ಇದುವರೆಗೂ ಕೂಡ ದಿನಾಂಕ 25/1/2026 ನಡೆದಿರ್ತಕ್ಕಂಥ SDA ಪರೀಕ್ಷೆ ನಾನ್-HK ವಿಭಾಗಕ್ಕೆ ಸಂಬಂಧಪಟ್ಟಿದ್ದು ಈ ಎಲ್ಲ ಪ್ರಶ್ನೆಗಳು ಕನ್ನಡಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇನ್ನೂ ಈ KEನವರು ನಡೆಸಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ, ಎಕ್ಸಾಮ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನಿ. ಕಂಪ್ಯೂಟರ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ. ಅದಕ್ಕೂ ಮುನ್ನ ಇಂದಿನ ತರಗತಿ ವಿದಾಯ ಹೇಳುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.